ಬೋಧದಿಂದ ಕನ್ನಡದೆ ಬೋಧಿಸುವ ಜನರ ವೇದಾಮತಿ ಕೆಲಿಸಿರುವ ಸಾವಿರ ಗುಣಿಗೆ ಮಣಿಯುವೆನೋ ಸಾವಿರ ಗುಣಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಮೊಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಜೀವರಿಗೆಲ್ಲ ಅದ್ವೈತ ಬೋಧನೆ ಶುದ್ಧರನ್ನಾಗಿ ಕೈದ ಶ್ರೀ ಜಯಿಸಿದ್ದ ಸಿದ್ಧರುಣರಿಗೆ ನತನಪ್ಪೆ ಸಿದ್ಧರುಣರಿಗೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗಂಜರಿ ಕೇಳುವ ತನಕ ಬಾಳ ಕೂಗುತ್ತಲೇ ಹವೆಯಲಿ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಸಿಂಹಗರ್ಜನೆ ಬಾಳ ಕೇಳಿದ ಬಳಿಕ ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणम् शान्तैक्यपदं देवं सिद्धारूढमहं भजे सिद्धसद्गुरुपादाब्जं जननी जनकस्ततः तत्त्वोपदेशकर्तारं नत्वा भक्तिपुरःसरम् जगदादि जगद्गुरु अद्वैत सार्वभौम भक्तर मुक्तर कल्पवृक्ष कामधेनु सद्गुरु सिद्धारूಢ ಮಹಾಸ್ವಾಮಿಗಳ ಶ್ರೀ ಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಳ್ ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ನಿಜಗುಣ ಯೋಗಿಗಳು ರಚಿಸಿದಂಥ ಪರಮಾರ್ಥ ಗೀತೆ ಎನ್ನುವ ಗ್ರಂಥದ 6ನೇ ಗತಿಯ 8ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆ ದಿನ ಯಾವ ಆಶ್ಚರ್ಯಕರವಾದಂಥ ಈ ಲಿಂಗತನು ಅನ್ನುವಂಥ ಸೂಕ್ಷ್ಮ ಶರೀರ ಅತಿ ಮಾಯಿಕ ಶರೀರ ಅಂತ ಹೇಳಿ ಈ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳಿಗೆ ಅಧಿಷ್ಠಾನವಾದಂಥ ಸ್ವಯಂ ಪ್ರಕಾಶ ಏನುಂಟು ಅದೇ ನಮ್ಮೆಲ್ಲರ ಸ್ವರೂಪ ಉಂಟು. ಆ ಸ್ವರೂಪವೇ ನಾನು, ನಾನೇ ಆ ಸ್ವರೂಪ. ಪ್ರಕಾಶವೇ ನಾನು, ನಾನೇ ಪ್ರಕಾಶ.
ಆದ್ದರಿಂದ ಎರಡೂ ಶರೀರಗಳಲ್ಲಿ ನಾವು ಭ್ರಾಂತಿಯನ್ನು ಬಿಡಬೇಕು, ಭ್ರಾಂತಿ ಬಿಡದಷ್ಟೆ. ಮುಂದೆ 8ನೇ ನುಡಿಯಲ್ಲಿ ಶ್ರುತಿ ಮತಿ ನಿಷ್ಕಳ ಬ್ರಹ್ಮವೆಂದು ನುತ ತಾಂತ್ರಿಕರು ಅದು ಪರಶಿವನೆಂದು, ಮತ್ತೆ ಕೆಲವರು ನಿಜಲಿಂಗವೆಂದು, ಮತ್ತೆ ಕೆಲವು ನಾರಾಯಣನೆಂದು, ಆ ಸಾಂಖ್ಯರುಗಳೇ ಪುರುಷನಿದೆಂದು, ವೈಶೇಷಿಕರು ಇದನ್ನು ಈಶ್ವರನೆಂದು, ಕೆಲವರು ಬೌದ್ಧರು ಶೂನ್ಯಮಿದೆಂದು, ಕೆಲವರು ಒಲಿದು ವಿಜ್ಞಾನವಿದೆಯೆಂದು, ಸಂಕಲ್ಪದ ಭೇದವನ್ನುಳ್ಳಂತೆ ಶಂಕಿಸದು ಉಸುರುವರು ಅವರು ಅರಿದವರಂತೆ, ಬಗೆಗಡಲು ಇಂತೆನಲಿಲ್ಲದ ಎಂದು ಮಿಗುತೆಯ ಅರಿ ಚಿನ್ಮಾತ್ರ ಇದೆಯೆಂದು ಅಂತ. ಇದು ಅತ್ಯಂತ ಮುಖ್ಯವಾದ ಸೂತ್ರದ ಮುಖ್ಯವಾದಂಥ ನುಡಿ. ಯಾಕಂದರೆ ಹೇ ಶಿಷ್ಯನಾದ ರಾಮಚಂದ್ರನೇ, ಈ ನಿನ್ನ ಸ್ವಯಂ ಪ್ರಕಾಶ ಚಿನ್ಮಾತ್ರ ಅದು ಏಕ ಅಂತ ಹೇಳಿವಲ್ಲ, ಏಕದಲ್ಲಿ ಅನೇಕ, ಏಕದಲ್ಲಿ ತೋರುವೆಲ್ಲವೂ ಅನೇಕ, ಅನೇಕದಲ್ಲಿ ತೋರಿದರೂ ಕೂಡ ಅದು ಏಕ. ಅದು ಯಾವುದು ಅಂದರೆ ಏಕಂ ಏವಂ ಅದ್ವಿತೀಯ ಪರಬ್ರಹ್ಮ. ಇದು ಒಂದನ್ನೇ ವಿಚಾರ ಮಾಡಿ, ಇದನ್ನ ಸಾಮಾನ್ಯರು ವಿಚಾರ ಮಾಡಿಲ್ಲ. ಬಹಳ ಬಲ್ಲವರು, ವಿದ್ವಾಂಸರು, ಮತವಾದಿಗಳು, ಇದಕ್ಕೆ ಒಂದಕ್ಕೆ ಅನೇಕ ಮತವಾದಿಗಳು ಅನೇಕ ರೀತಿ ತಮಗೆ ಗೋಚರವಾದಂತೆ ತಮಗೆ ಏನು ತಿಳಿದದ ಅದರಂತೆ ಆ ಒಂದು ಬ್ರಹ್ಮಕ್ಕೆ ಅನೇಕ ಹೆಸರುಗಳನ್ನು ಕರೆಯುತ್ತಿದ್ದಾರೆ ಈ ಜಗತ್ತಿನಲ್ಲಿ, ಈ ಲೋಕದಲ್ಲಿ. ಅವ್ರು ಯಾಕೆ ಕರೀತಾರಂದ್ರೆ ಅವರವರ ಅನುಭವಕ್ಕೆ ನಿಲುಕಿದ್ದನ್ನು ಅವರು ಕರೀತಾರೆ. ಒಂದು 10 ಅಂತಸ್ತಿನ ಮನೆ ಆದ, ಬಹಳ ವಯಸ್ಸಾಗ್ಯದ, ನಡಿಲಿಕ್ಕೆ ಅಸಾಧ್ಯ ಆದಾಗ 1 ಮನೆ, 2 ಮನೆ, 3 ಮನೆ ನೋಡಬಹುದು. 4ನೇಯಿಂದ 10ನೇ ಅಂತಸ್ತಿನದ, ಆ ಮನೆಯಲ್ಲೇ ಆದ ಅಂತಸ್ತು. ಆ ಮನೆ ಬಿಟ್ಟು ಇನ್ನೊಂದು ಮನೆಯಲ್ಲಿ ಇಲ್ಲ, ಅದೇ ಮನೆಯಲ್ಲಿ 10 ಅಂತಸ್ತು. 2 ಮನೆ ನೋಡಿದವರು 2 ಮನೆಯ ಅನುಭವವನ್ನು ಹೇಳ್ತಾರೆ, ಹೌದಿಲ್ಲ? 3 ಮನೆಯನ್ನು ನೋಡಿದವರು 3ನೇ ಅಂತಸ್ತಿನ ಅನುಭವ ಹೇಳ್ತಾರೆ. ಅವರಿಗೆ 4ನೇ ಅಂತಸ್ತಿನ, 5ನೇ ಅಂತಸ್ತಿನ, ಕೊನೆಯ ಅಂತಸ್ತಿನ ಅನುಭವ ಇಲ್ಲ. ಮನೆಗಿಲ್ಲೇನು, ಮನೆಗಾರ, ಆದರೆ ಮೇಲಿನ ಅಂತಸ್ತಿನ ಅನುಭವ ಇಲ್ಲ. ತಾವು ನೋಡಿದ ಮನೆ ಎಷ್ಟಾದ ಅದರ ಅನುಭವವನ್ನು ಹೇಳ್ತಾರೆ ಅವರು. ಅದರಂತೆ ಇಲ್ಲಿ ಮತವಾದಿಗಳು ಕೂಡ ತಮ್ಮಲ್ಲೇ ಇರುವಂಥ ವಿಚಾರಗಳನ್ನು ತಾವು ಎಷ್ಟೆಷ್ಟು ನೋಡ್ಯಾರ ಅನುಭವದಿಂದ ಅಷ್ಟನ್ನೇ ತಿಳಿದುಕೊಂಡು ಅನಂತ ಮತವಾದಿಗಳು ಅನಂತ ರೀತಿಯಿಂದ ಕರೀಲಿಕ್ಕತ್ತಾರೆ. ಅದು ಇರೋದು ಒಂದೇ. ಯಾಕೆ ಈ ಕರೀತಾರೆ ಅಂದರೆ ಅವ್ರು ಎಲ್ಲಿ ನೋಡ್ಯಾರ ಅಷ್ಟೇ ಕರೀತಾರೆ ಅವರು. ಹಾಗಾಗಿ ಇಲ್ಲಿ ಶ್ರುತಿಮತಿ ನಿಷ್ಕಳ ಬ್ರಹ್ಮವೇ ಎಂದು, ಶ್ರುತಿ ಅಂದರೆ ಉಪನಿಷತ್ತು ಅಂದರೆ ಆಮ್ನಾಯ ಅಂದರೆ ಒಂದೇ ಅರ್ಥ. ನಾವು ಮೂಲ ಶ್ರುತಿ ಅಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಈ ಶ್ರುತಿಗಳನ್ನು ಬಿಟ್ಟ ಮೇಲೆ ಮತ್ತೆ ಉಪವೇದಗಳು ಬೇರೆ. ಉಪವೇದಗಳು ಅಂದರೆ ವೇದದ ಅಂಗಾಂಗಗಳು. ನಮ್ಮ ಶರೀರಕ್ಕೆ ಕಾಲು ಕೈ ಹೇಗೆ ಅದರಂತೆ ಮೂಲ ವೇದಗಳಿಗೆ ಉಪವೇದಗಳು. ಆ ಉಪನಿಷತ್ತನ್ನು, ಆ ವೇದಗಳನ್ನು ವಿಚಾರ ಮಾಡಿದಂಥವ್ರು ಏನು ಹೇಳಿದರು? ವೇದ ಉಪನಿಷತ್ತುಗಳನ್ನು ವಿಚಾರ ಮಾಡಿದಂಥವರು
ಅವರು ಯಾರು ಅಂದರೆ ವೇದ ಉಪನಿಷತ್ತುಗಳು ಮತ್ತು ವೇದಾಂತಿಗಳು ಅಂತ ಅರ್ಥ ಮಾಡಬೇಕು. ವೇದಗಳನ್ನು ನೋಡಿದವರು ಬಹಳ ಯಾಕಂದರೆ ವೇದದಲ್ಲಿ ಕರ್ಮಕಾಂಡ ಅದ, ವೇದದ ಉಪಾಸನ ಕಾಂಡ ಅದ, ವೇದದ ಜ್ಞಾನಕಾಂಡ ಅದ. ಕರ್ಮ ಉಪಾಸನ ಕಾಂಡದವರು ತಮಗೆ ಹೇಗಿದ್ದಾನೆ ಪರಮಾತ್ಮ ಅಂದರೆ ದ್ವೈತ ಭಾವನೆಯಿಂದ ಹೀಗೆ ಇದ್ದಾನೆ ಅಂತ ಅವರು ಕರೆದರು. ಅದ್ವೈತ ಸಿದ್ಧಾಂತಿಗಳು ವಿಚಾರವನ್ನು ಮಾಡಿ ಅದಕ್ಕೇನು ಕರೆದರು ಅಂದರೆ ಏಕಂ ಏವಂ ಅದ್ವಿತೀಯ ಪರಬ್ರಹ್ಮ, ಅದು ಒಂದೇ ಅಂದರು. ಅದಕ್ಕೆ ಅವರು ನಿಷ್ಕಳ ಬ್ರಹ್ಮವೇ ಎಂದು, ಕಳಂಕಗಳು ಬೇರೆ ನಿಷ್ಕಳಂಕ ಬೇರೆ. ಇವು ಕಲೆಗಳು ಕೂಡ ಎಷ್ಟಾವಂದರೆ 16 ಕಲೆಗಳು ಅಂತ ಬರ್ತಾರೆ. ಮೂಲ 16 ಕಲೆಗಳು. ಈ 16 ಕಲೆಗಳು ಚಂದ್ರನಲ್ಲಿ ಉಂಟು, ಸೂರ್ಯನಲ್ಲಿ 1000 ಕಿರಣಗಳುಂಟು, ಚಂದ್ರನಲ್ಲಿ 16 ಕಲೆಗಳು ಉಂಟು. ಕಲೆಗಳು ಅಂದ್ರೆ ನಾವೇನು ತಗೊಂಡಿವಿ? ಕಳಂಕ ಅಂತ ಅರ್ಥ. ಕಲೆಗಳು ಮೈಯಲ್ಲಿ ಏನೋ ಗುಳ್ಳೆ ಅಥವಾ ಏನಾದರೂ ಎದ್ದಿದ್ರೆ ಅವು ಕಲೆಗಳಂತ ಕರಿತೀವಿಲ್ಲ. ಚಂದ್ರನಿಗೂ ಕೂಡ ಕಲೆಗಳು. ಆದರೆ ಬ್ರಹ್ಮನಿಗೆ ಕಲೆಗಳೇ ಇಲ್ಲ, ನಿಷ್ಕಳ ಬ್ರಹ್ಮ. ಒಂದು ಕಲೆ ಇಲ್ಲ. ಹಾಗಾಗಿ ಆ ಕಲೆಗಳಿಲ್ಲದೆ ಇರುವಂಥದ್ದು ಯಾವುದು? ಬ್ರಹ್ಮ ಅಂತ ಕರೆದ್ರು. ಬ್ರಹ್ಮ 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 ಅಂದರೆ ಸಾಮಾನ್ಯ ಮಾತಿನಲ್ಲಿ ಅದು ಎಲ್ಲದಕ್ಕಿಂತ ದೊಡ್ಡ ವಸ್ತು ಅಂತ, ಎಲ್ಲದಕ್ಕಿಂತ ದೊಡ್ಡದು. ಎಲ್ಲದಕ್ಕಿಂತ ದೊಡ್ಡದು ಅನುಭವಕ್ಕೆ ಯಾವುದನ್ನ ಆದೆ ಏನಂದರೆ ಗಗನ ಸದೃಶ್ಯದಂತೆ ಜಗತ್ತಾದ. ಇಡೀ ಜಗತ್ತಿಗೆ ದೊಡ್ಡ ವಸ್ತು ಯಾವುದಂದ್ರೆ ಆಕಾಶ. ಅದಲ್ಲಿಗ ಆಕಾಶ. ಆಕಾಶ ಆದಂದ್ರೆ ಆ ಆಕಾಶಕ್ಕಿಂತ ದೊಡ್ಡದು ಯಾವುದು? ಅದು ಆತ್ಮ. ಅದು ಆಕಾಶಕ್ಕಿಂತ ದೊಡ್ಡದು. ಭೂತಗಳಲ್ಲೇ ಇಷ್ಟು ದೊಡ್ಡದಾದಂದ್ರೆ ಆತ್ಮ ಎಷ್ಟು ದೊಡ್ಡದಿರ್ಬೋದಂದ್ರೆ ಅದು ಇಷ್ಟೇ ಅಂತ ಹೇಳಕ್ ಬರಂಗಿಲ್ಲ. ನೀರುಗಳ ಕಪ್ಪೆ ಬಚ್ಚಲಾಗಿದ್ದದ್ದು ನಾನೇ ದೊಡ್ಡದು ಅಂತಿತ್ತಂತ. ಆವಾಗ ಅದನ್ನು ನೋಡಿ ಪಕ್ಕದ ಕೆರೆಯಲ್ಲಿರುವಂಥ ಕಪ್ಪೆ ಅಂತೂ, ನೀ ಇದ್ದದ್ದು ಬಚ್ಚಲ ನೀರಿನಲ್ಲಿ ಇಷ್ಟೇ ಇದ್ದಿ, ನಾನು ಬಾವಿಯಲ್ಲಿ ನೋಡು ನಂದೆಷ್ಟು ದೊಡ್ಡದಾದಂತ ಅದಂತ. ಆಮೇಲೆ ಕೆರೆಯಲ್ಲಿರುವಂಥ ಕಪ್ಪೆ ಹೇಳ್ತು, ನೀವಿಬ್ಬರು ಇದ್ದುದು ಸಣ್ಣದು, ನಾ ಇದ್ದುದು ದೊಡ್ಡದು ಅಂತ. ಹೀಗೆ ದೊಡ್ಡದು ದೊಡ್ಡದು ದೊಡ್ಡದಂತ ಹೊಟ್ಟೆ ಉಬ್ಬಿ 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 ಸತ್ತು ಹೋಯ್ತು ನೋಡ್ರಿ. ಸತ್ತು ಹೋಯ್ತಿಲ್ಲ. ಅದರಂತೆ ಇಲ್ಲಿ ಕೂಡ ಅವಿದ್ಯಾ ಅಸ್ಮಿತೆ ರಾಗ ದ್ವೇಷ ಅಭಿನಿವೇಶ ಕ್ಲೇಶ, ಇವು 5 ಹಗ್ಗಗಳೇನವ. ಈ 5 ಹಗ್ಗಗಳಲ್ಲಿ ಒಂದು ಹಗ್ಗದಿಂದ ಕಟ್ಟಲ್ಪಟ್ಟಂಥದ್ದು ಆತ್ಮ ಅಲ್ಲ. ಆತ್ಮ 5 ಹಗ್ಗಗಳಿಂದ ಕೂಡ ಕಟ್ಟಿದರೂ ಕೂಡ ಕಟ್ಟಲಿಕ್ಕೆ ಅಸಾಧ್ಯವಾದದ್ದು. ಯಾಕೆ ಅಸಾಧ್ಯ ಅಂದರೆ, ಒಂದು ಶರ್ಟನ್ನು ಅಂಗಿಯನ್ನು ಹೊಲಿಸಬೇಕಾಗಿದ್ರೆ ನಮಗೆ 2.5 ಮೀಟರ್ ಆದ್ರೆ ಬೇಕು ಬಟ್ಟೆ. ಒಬ್ಬೊಬ್ಬರಿಗೆ ಬೇರೆ ಬೇರೆ, ಆ ಪ್ರಶ್ನೆ ಬೇರೆ. 2 ಮೀಟರ್ ಬಟ್ಟೆಯನ್ನು ತಂದು ನನಗೆ ಹೊಲಿಯರಂದ್ರೆ ಹೊಲಿಯಕ್ಕಾಗ್ತದ? ಆಗೋದಿಲ್ಲಲ್ಲ. ಯಾಕಂದ್ರೆ ಬಟ್ಟೆಕ್ಕಿಂತ ನನ್ನ ಶರೀರ ದೊಡ್ಡದು ಅಂತ ಅರ್ಥ. ಬಟ್ಟೆಕ್ಕಿಂತ ನನ್ನ ಶರೀರ ದೊಡ್ಡದಾದ. ಅದಕ್ಕೆ ಬಟ್ಟೆ ನನ್ನ ಆಚ್ಛಾದನೆ ಮಾಡೋಕ್ಕಾಗೋದಿಲ್ಲ.
ಹೀಗೆ ಇರುವಂಥ 14 ಲೋಕಗಳಲ್ಲಿ ಇರುವಂಥ ಸರ್ವ ಜೀವಿಗಳ ದೇಹ ಏನಾವ, ಆ ಎಲ್ಲ ದೇಹಗಳನ್ನು ಒಟ್ಟು ಕೂಡಿಸಿದರೂ ಕೂಡ ಆತ್ಮಗ ಸಮಾನವಾಗಲಾರ್ದು ಏನದ ಆ ದೊಡ್ಡ ಪರವಸ್ತು ಅದ. ಅದಕ್ಕೆ ವೇದಾಂತಿಗಳು ದೊಡ್ಡವನಪ್ಪ ನೀನು. ಆಡು ಭಾಷೆಯಲ್ಲಿ ಮಹಾತ್ಮರನ್ನ ಮಾತೆಯರನ್ನು ಕಂಡ್ರೆ ನಾವು ಕೂಡ ಹೇಳ್ತೀವಲ್ಲ, ದೊಡ್ಡವರಿದ್ರಪ್ಪ ನೀವು, ನಿಮ್ಮ ಆಶೀರ್ವಾದ ಇರಲಿ, ಕೃಪೆ ಇರಲಿ ಅಂತ. ವಯಸ್ಸಲ್ಲಿ ನಮ್ಗಿಂತ ಸಣ್ಣವ್ರು ಇರ್ತಾರ ಕೆಲವು ಮಂದಿ. ವಯಸ್ಸಿನಲ್ಲಿ ನಾವು ದೊಡ್ಡವರು ಇರ್ತೀವಿ. ದೊಡ್ಡ ವಯಸ್ಸಿನವನು ಚಿಕ್ಕ ವಯಸ್ಸಿನ ವ್ಯಕ್ತಿಗೆ ನೀವು ದೊಡ್ಡವರು ಅಂತ ಯಾಕೆ ಕರೀತಾರಂದ್ರೆ ಶರೀರ ದೃಷ್ಟಿಯಿಂದಲ್ಲ, ಅವರ ಜ್ಞಾನ ದೃಷ್ಟಿಯಿಂದ, ಅವರ ಅಂತರಂಗದಲ್ಲಿರುವಂಥ ಆತ್ಮದೃಷ್ಟಿಯಿಂದ ಅವರಿಗೆ ನೀವು ದೊಡ್ಡವರು ಅಂತ. ದೊಡ್ಡ ಹೊಟ್ಟೆ ದೀರ್ಘದೇಹ ಅಂತ ಬರದಲ್ಲ, ಅಂಥವರೆಲ್ಲರೂ ಕೂಡ ಮಹಾತ್ಮರಿಗೆ ಶರಣಾಗೋದು. ಯಾಕಂದರೆ ಅವರು ತಮ್ಮ ನಿಜ ಸ್ವರೂಪವನ್ನು ತಿಳ್ಕೊಂಡಾರ. ಅದಕ್ಕೆ ಅವರು ಜಗದಗಲ ಮುಗಿಲಗಲ, ಎಲ್ಲದಕ್ಕಿಂತ ದೊಡ್ಡವರು ಜ್ಞಾನ ಅಂತ ಜಗತ್ತು ಮಣಿತದ. ಅದೇ ರೀತಿಯಾಗಿ ಈ ಒಂದು ಬ್ರಹ್ಮವೈ ಎಂದು ಯಾರು ಕರೆದರು, ಶ್ರುತಿಮತ ನಿಷ್ಕಳ ಬ್ರಹ್ಮವೈ ಎಂದು ಸ್ತುತಿಸಲ್ಪಟ್ಟು ವೇದಾಂತಿಗಳು ಸ್ತೋತ್ರವನ್ನು ಮಾಡ್ತಾರ, ಸ್ತುತಿಯನ್ನು ಮಾಡ್ತಾರ. ಯಾರ ಸ್ತೋತ್ರ, ಯಾರ ಸ್ತುತಿ ಅಂದರೆ ಬ್ರಹ್ಮನ ಸ್ತೋತ್ರ, ಪರಮಾತ್ಮನ ಸ್ತುತಿಯನ್ನು ಮಾಡ್ತಾರೆ. ಇನ್ನೂ ಕೆಲವರು ತಾಂತ್ರಿಕರು ಅಂತಾರ. ಆ ತಾಂತ್ರಿಕರು ಅವರು ಕೂಡ ಇದನ್ನೇ ತಿಳಿದ್ರು, ಇದೇ ಬ್ರಹ್ಮವನ್ನು ತಿಳಿದು ಅವರು ಅದಕ್ಕೆ ಪರಶಿವನೆಂದು ಕರೆದರು. ಪರಶಿವ. ಹಾಗಾಗಿ ಇಲ್ಲಿ ಮಲಕರ್ಮ ಮೋಹಪಾಶಗಳಿಂದ ರಹಿತವಾಗಿ ಸ್ವತಂತ್ರ ಶಕ್ತಿ ಉಳ್ಳದ್ದೇ ಪರಶಿವನು ಅಂತ ಕರೆದರು. ಅಲ್ಲಿ ಪರಮಾತ್ಮನಲ್ಲಿ ಮಲದೋಷ ಇಲ್ಲ, ವಿಕ್ಷೇಪ ದೋಷ ಇಲ್ಲ. ಪರಮಾತ್ಮನಲ್ಲಿ ಮೋಹ ಮಮಕಾರಗಳು ಇಲ್ಲ. ನಮ್ಮಲ್ಲಿ ಮಲದೋಷಾವ, ಕರ್ಮದೋಷಾವ, ಮೋಹ ಮಮಕಾರದ ಪಾಶಗಳಾವ ನಮ್ಮಲ್ಲಿ. ಇವು ಇಲ್ಲದಂಥ ವಸ್ತು ಯಾವುದು ಅಂದರೆ ಪರಶಿವ ಅಥವಾ ಪರಮಾತ್ಮ ಅಂತ. ಶಿವ ಅಂದರೆ ಸಗುಣ, ಪರಶಿವ ಅಂದರೆ ನಿರ್ಗುಣ. ಹೌದಿಲ್ಲ? ಮತ್ತೆ ವೇದಾಂತಿಗಳು ಏನು ಕರೆದರು, ನಿಷ್ಕಳ ಬ್ರಹ್ಮ ಅಂದರು, ಇಲ್ಲಿ ಪರಶಿವನಂದರು. ಅವರು ನಿರ್ಗುಣವನ್ನೇ ಒಪ್ಪಿದಂಗಾಯ್ತು, ತಾಂತ್ರಿಕರು ಕೂಡ ನಿರ್ಗುಣವನ್ನೇ ಒಪ್ಪಿದಂಗಾಯ್ತಲ್ಲ. ಇಬ್ಬರು ಒಂದೇ, ಕರೆದು ಬೇರೆ ಬೇರೆ. ಇರುವಂಥ ವಸ್ತುವಿಗೆ ಹೆಸರುಗಳು ಭಿನ್ನವಾದರೂ ಕೂಡ ಇರುವಂಥ ವಸ್ತು ಒಂದೇ ಅಂತ. ಮತ್ತೆ ಆ ತಾಂತ್ರಿಕರಲ್ಲೇ ಕೆಲವರು, ಅವರು ಪೂರ್ವ ಮೀಮಾಂಸಕರು ಅಂತಲೂ ಕರೀತಾರೆ, ಉತ್ತರ ಮೀಮಾಂಸಕರು ಅಂತ ಕರೀತಾರೆ. ಪೂರ್ವದವರು ಈ ಪ್ರಕಾರ ಹೇಳಿದರೆ, ಉತ್ತರದವರು ಇನ್ನೊಂದು ಪ್ರಕಾರ. ಅವರು ಷಟಸ್ಥಲ ಭಕ್ತ ಮಹೇಶ್ವರ ಅಂತ ಕರೆದರು. ಮತ್ತೆ ಕೆಲವರು ನಿಜಲಿಂಗವಿದೆಂದು, ಮತ್ತೆ ಕೆಲವು ನಾರಾಯಣನೆಂದು. ಅವರೇನು ಕರೆದರು, ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ ಅಂತ ವಿಚಾರ ಮಾಡ್ತಾ ಕಡೆಯಲ್ಲಿ ಅವಶೇಷ ರಹಿತವಾಗಿ ಇರುವಂಥದ್ದೇ ನಿಜಲಿಂಗ ಅಂತ ಅವರು ಒಪ್ಪಾರೆ. ಕೆಲವರು ಅವಶೇಷ ಉಪಾದಿಯಿಂದ ಕೂಡಿದ್ದೇ ಬ್ರಹ್ಮ ಅಂದರು. ಅದರಾಗೆ ಕೆಲವರು ಹೇಳಿದರು ಅವಶೇಷ ರಹಿತವಾದ. ಅವಶೇಷ ರಹಿತ ಯಾವಾಗ ಆಗ್ತದ ಅಂದರೆ, ನಮ್ಮೆಲ್ಲರನ್ನ ಮಣ್ಣಲ್ಲಿ ಹಾಕಿದಾಗ ಹೊರಗಡೆ ಯಾವುದೇ ಶೇಷ ಇರಂಗಿಲ್ಲ. ಭೂಮಿಯಲ್ಲಿ ನಮ್ಮ ಅವಶೇಷ ಉಳಿತಾವ, ಎಲವು ಇವೆಲ್ಲ ಉಳ್ಕಂತವಿಲ್ಲ. ಸುಟ್ಟಾಗ
ಎಲ್ಲವೂ ಕೂಡ ಬೂದಿ ಆಗ್ತಾವ. ಆದರೂ ಕೂಡ ಆ ಬೂದಿ ಅಂಶ ಉಳ್ಕೊಂಡಿರ್ತದ. ಅದು ಕೂಡ ಇರಲಾರ್ದು ಯಾವುದು, ಅದು ನಿಜಲಿಂಗ ಅಂದರು. ಉಳಿದುವೆಲ್ಲ ಸುಳ್ಳು ಲಿಂಗ ಅಂತ ಅರ್ಥ ಆಯ್ತಲ್ಲ. ಮತ್ತು ಅವರು ಹೇಳಿದ್ದು ಶ್ರುತಿ ಮತ್ತು ಬ್ರಹ್ಮವಿದೆ, ನಿಷ್ಕಲ ಬ್ರಹ್ಮ ಅಂತ ಅವ್ರು ಹೇಳಿದರು. ಮತ್ತು ಇವ್ರು ಹೇಳ್ಕೊಂತ ಬಂದರು, ಮಹೇಶ್ವರಾದಿಗಳಂತ ಇವ್ರು ಹೇಳ್ಕೊಂತ ಬಂದರು, ನಿಜಲಿಂಗ ಅಂತ ಇವ್ರು ಹೇಳಿದರು. ಕಲೆಗಳಿಲ್ಲದ್ದೇ ಪರಶಿವ ಅಂತ ಅವ್ರು ಹೇಳಿದರು. ಎಲ್ಲರೂ ಒಂದಕ್ಕೆ ಹೇಳಿದಂಗೆ, ಬೈಲಿಗೆ ಒಂದೇ ಹೆಸರು. ಆದರೆ ಮೊದಲೇ ವಿಚಾರ ಮಾಡಿದಂಗೆ ಕೆಲವರು ಘಟಾಕಾಶ ಅಂತ ಅದಕ್ಕೆ ಕಲೆ ಬಿದ್ದರು, ಕೆಲವರು ಮಠಾಕಾಶ ಅಂತಂದರು, ಕೆಲವು ಮಹಾಕಾಶ. ಉಪಾಧಿಯಿಂದ ಬೇರೆ ಬೇರೆ ಇದ್ದರೂ ಕೂಡ ನಿರುಪಾಧಿಕವಾಗಿ ಇರುವಂಥ ಬೈಲು ಘಟದಲ್ಲಿ ಒಂದೇ ಆದ, ಮಠದಲ್ಲಿ ಒಂದೇ ಆದ, ಮಹಾಕಾಶದಲ್ಲಿ ಒಂದೇ ಆದಲ್ಲ. ಹಾಗಾಗಿ ನಿಜಲಿಂಗವೆಂದು ಭಾಗವತ ಸಂಪ್ರದಾಯವಾಗಿದ್ದಂತೆ ಕೆಲವು ಮತವಾದಿಗಳು, ಅಂದರೆ ವೈಷ್ಣವರು ಅಂತ ಕರೀತಾರೆ. ಅದಕ್ಕೆ ಅಂತರ್ಯಾಮಿಯಾದ ಚರಾಚರ ಜಗತ್ತಿಗೆ ಅಯನ ಅಯನ ನಾರಾಯಣ ಅಂತ ಕರೆದಾರ. ಸಕಲ ಜಗತ್ತಿಗೆ ಅಂದ್ರೆ ನೋಡ್ರಿ, ಅದು ಅಯ್ಯನ ಅಂದರೆ ಅಧಿಷ್ಠಾನವಾಗಿರೋದು. ಸರ್ವಜೀವಿಗಳಿಗೆ ಆಧಾರವಾದದ್ದೇ ಬ್ರಹ್ಮ, ಸರ್ವಜೀವಿಗಳಿಗೆ. ಅದಕ್ಕೆ ನಾರಾಯಣ ಅಂತ ಅವ್ರು ಹೇಳಿದರು. ಮತ್ತು ಎಲ್ಲರೂ ಕೂಡಿ ಏನು ಹೇಳಿದಂಗಾಯ್ತು, ನಾವು ಪದೇ ಪದೇ ಆಧಾರ ಆ ಬ್ರಹ್ಮ ಅಧೈ ಮಾಯ ಅಂತೀವಿ, ಅವರು ನಾರಾಯಣ ಅಂತ ಆ ಮತವಾದಿಗಳು ಹೇಳ್ತಾರೆ. ಇನ್ನು ಕಪಿಲ ಮತದ ಅನುಯಾಯಿಗಳಾರ, ಅವರು ಸಾಂಖ್ಯರು ಅಂತಲೂ ಕರೀತಾರೆ. ಅವರು ಸತ್ವರಜತಮ ಗುಣಗಳ ಸ್ವರೂಪವಾದ ಪ್ರಕೃತಿಗೆ ಸಾಕ್ಷಿ ಅಸಂಗನಾದ ಪುರುಷನೆಂದು ಹೇಳ್ತಾರೆ. ಪ್ರಕೃತಿಗೆ ಸಾಕ್ಷಿಯಾಗಿರ್ಬೇಕು, ಪ್ರಕೃತಿಗೆ ಅಸಂಗನಾಗಿರ್ಬೇಕು. ನಾವು ಬ್ರಹ್ಮ ಅಂತ ಹೇಳಿದ್ದು ಅದೇ ಅಲ್ಲ. ಪ್ರಕೃತಿ ಅಂದರೆ ಶರೀರ, ಅಸಂಗ ಅಂದರೆ ಸಾಕ್ಷಿ. ಅರ್ಥಾತ್ ಈ ಪ್ರಕೃತಿಗೆ ಸಾಕ್ಷಿ ಅಂದರೆ ದೇಹ ಹುಟ್ಟಿದ್ರೂ ಅದಕ್ಕೆ ಸಾಕ್ಷಿ, ದೇಹ ಕೆಟ್ಟರೂ ಅದಕ್ಕೆ ಸಾಕ್ಷಿ, ದೇಹ ಸತ್ತರೂ ಕೂಡ ಅದಕ್ಕೆ ಸಾಕ್ಷಿ. ಅವರು ಅದನ್ನ ಅಧ್ಯಯನ ಮಾಡಿರಲಿಲ್ಲ, ಕಪಿಲ ಮತ ಅನುಯಾಯಿಗಳು. ಹೀಗೆ ಅವರು ಪುರುಷನಂತ ಕರೆದರು. ಅದು ಕೂಡ ಚಾಲ್ತಿಯಲ್ಲಿದೆ ಮಾತು. ಶಾಸ್ತ್ರ ಕೇಳಿದಂಗೆಲ್ಲ ಒಂದೊಂದು ಅನುಭವಕ್ಕೆ ಬರ್ತಾವೆ. ಬಾವಿ ತೋಡಿದಂಗೆಲ್ಲ ನೀರಿನ ಅನುಭವ ಹೆಂಗಾಗ್ತದ, ಶಾಸ್ತ್ರ ಕೇಳೋರಿಗೆ ಹೇಳೋರಿಗೆ ಒಂದೊಂದು ಅನುಭವ ಆಗ್ತಾವೆ. ಪುರುಷ ಅಂತ ಕರಿತೀವಲ್ಲ ಅವು. ನಾವು ಸಹಜವಾಗಿ ಜಗತ್ತಿನಲ್ಲಿ ಮಹಾಪುರುಷರು ಬಂದಾರಪ್ಪ, ಮಹಾಪುರುಷ ಅಂತೀವಿಲ್ಲ, ಅವರು ನಮ್ಮಂಗ ಪುರುಷರೇ, ಹೌದಿಲ್ಲ? ಅವರಿಗೆ ಮಹಾಪುರುಷ ಅಂತ ಯಾಕೆ ಕರಿಬೇಕು ಅಂದರೆ, ಅವರು ತಮ್ಮ ಸ್ವರೂಪ ಸಾಕ್ಷಾತ್ಕಾರವನ್ನು ಮಾಡಿಕೊಂಡವರು. ನಾವು ಮಾಡಿಕೊಳ್ಳಲಾರದ ಅಜ್ಞಾನಿಗಳು, ಮಾಡಿಕೊಂಡಂಥ ಜ್ಞಾನಿಗಳಂತ ಅಜ್ಞಾನಿಗಳು ಜ್ಞಾನಿಗಳಿಗೆ ತಲೆಬಾಗ್ತಾರೆ. ಇಲ್ಲದ ಜಗತ್ತು ಯಾರಿಗೂ ಮಣಿಯಂಗಿಲ್ಲದು. ಸುಮ್ಮನೆ ಯಾರು ಮಣಿತಾರ್ರಿ? ಏನು ರೊಕ್ಕ ತಿಂದಿಲ್ಲ, ರೂಪಾಯಿ ತಿಂದಿಲ್ಲ, ಹೊಲ ತಿಂದಿಲ್ಲ, ಮನೆ ತಿಂದಿಲ್ಲ. ಸಾಮಾನ್ಯ ಒಬ್ಬ ಪುರುಷನಿಗೆ ಬಂದು ಶರಣಾಗತಿ ಆಗ್ತದೆ ಜಗತ್ತಂದರೆ ಅದು ಉದ್ಧಾರಕ್ಕಾಗಿ, ತಮ್ಮ ತಮ್ಮ ಕಲ್ಯಾಣಕ್ಕಾಗಿ ವಿನಃ ಮಹಾತ್ಮರ ಉದ್ಧಾರಕ್ಕಾಗಿ, ಕಲ್ಯಾಣಕ್ಕಾಗಿ ಅಲ್ಲ ಅಂತ ತಿಳ್ಕೋಬೇಕು. ಆದರೂ ಕೂಡ ಒಂದೊಂದು ಸಲ ವ್ಯತ್ಯಾಸ ಆಗ್ತಾವ. ಆದರೂ ಕೂಡ ಕಣ್ವಾದಿ ಮುನಿಗಳಂತ ಅವ್ರದ್ದೊಂದು ಮತ.
ಆ ಮತದ ಅನುಯಾಯಿಗಳು ವೈಶೇಷಿಕರು ಅಂತ ಅವ್ರಿಗೆ ಹೆಸರು. ನಾವೆಲ್ಲ ವೇದಾಂತ ಬೆಳಗಂತ ಹೆಂಗಂತೀವಿ, ಅದರಂಗೆ ಆಗಿನ ಕಾಲದಲ್ಲಿ ವೈಶೇಷಿಕರು ಅಂತ ಕರೆದು ಅವರು ನಿತ್ಯಗಳಾದ ಜ್ಞಾನ ಇಚ್ಛಾ ಪ್ರಯತ್ನಗಳು ಉಳ್ಳವನು, ಸತ್ಯ ಸಂಕಲ್ಪಾದಿ ಗುಣವುಳ್ಳವನು ಆದವನೇ ಈಶ್ವರ ಅಂತ ಅವ್ರು ಹೇಳ್ತಾರೆ. ಅವನಲ್ಲಿ ಜ್ಞಾನ ಇರಬೇಕು, ಇಚ್ಛಾಶಕ್ತಿ ಇರಬೇಕು ಮತ್ತು ಪ್ರಯತ್ನ ಇರಬೇಕು. ಇತ್ತು ಅದರಿಂದ ಸತ್ಯಾದಿ ಸಂಕಲ್ಪಾದಿ ಗುಣಗಳು ಉಳ್ಳವರು. ಯಾರು? ಪರಮಾತ್ಮ. ಸಂಕಲ್ಪ, ಅವನೇನು ಸಂಕಲ್ಪ ಮಾಡ್ತಾನ, ಸಂಕಲ್ಪದಿಂದ ಜಗತ್ತು ಉತ್ಪತ್ತಿಯಾಗ್ಯದ, ಸಂಕಲ್ಪದಿಂದ ವಿಷ್ಣು ರೂಪದಿಂದ ಸ್ಥಿತಿ ಇರ್ತದೆ, ಆ ಸಂಕಲ್ಪ ರೂಪದಿಂದ ರುದ್ರನಾಗಿ ಲಯ ಆಗ್ತದೆ. ಅದಕ್ಕೆ ಆ ಶಕ್ತಿ ಉಳ್ಳಂಥ ಪರಮಾತ್ಮನೇ ಆತ್ಮ ಅಂತ ಕರೆದರವರು. ಹೀಗೆ ಬುದ್ಧನ 4 ಶಿಷ್ಯರು ಬಂದರು ಮತ್ತೆ ಆ ಮತದವರು. ಅವರೇಂದ್ರು, ಒಬ್ಬನು ಜಗತ್ತು ಉತ್ಪತ್ತಿಗಿಂತ ಪೂರ್ವದಲ್ಲಿ ಶೂನ್ಯ ಅಂದ್ರವರು. ಜಗತ್ತು ಉತ್ಪತ್ತಿಗಿಂತ, ಹುಟ್ಟುವುದಕ್ಕಿಂತ ಮೊದಲು ಏನಂದ್ರೆ ಶೂನ್ಯ. ಶೂನ್ಯ ಅಂದ್ರೆ ಏನು? ಇಲ್ಲ ಅಂತ. ಜಗತ್ತು ನಾಶವಾದ ನಂತರ ಕೂಡ ಶೂನ್ಯವೇ ಉಂಟಂದ್ರವರು. ನಾಶ ಆದ್ಮೇಲೆ ಮತ್ತೆ ಶೂನ್ಯ ಅಂದ ಮೇಲೆ ಮಧ್ಯಕಾಲದಲ್ಲಿ ತೋರ್ತದಲ್ಲ, ಇದಕ್ಕೇನಂದ್ರು ಬೌದ್ಧ ಮತದಲ್ಲಿ ಇದು ಶೂನ್ಯವೇ ಅಂತ ಕರೆದ್ರು. ಶೂನ್ಯ ಅಂದಾಗ ಮತ್ತೊಬ್ಬನು ಈ ಪರಿಶುದ್ಧಿಷ್ಯಮಾನವಾಗಿ ತೋರುವ ಪದಾರ್ಥಗಳು ಯಾವೂ ಇಲ್ಲ, ಕಿಂತು ನಮ್ಮ ಶರೀರದೊಳಗೆ ಇರುವ ಬುದ್ಧಿಯೇ ಹೊರಗೆ ಹೋಗಿ ಆಯಾ ಪದಾರ್ಥಗಳಾಗಿ ಅದರಿಂದ ಕ್ಷಣಿಕ ವಿಜ್ಞಾನ ರೂಪ ಬುದ್ಧಿಯೇ ಆತ್ಮ ಅಂತ ಅವ್ರು ಹೇಳಿದರು. ಮೇಲಿಂದ ಕೆಳಗೆ ಬಂದರು. ಈ ಪ್ರಕಾರ ಸಕಲ ಮತವಾದಿಗಳು ಇದ್ದ ನಮ್ಮ ಆತ್ಮನನ್ನು ತಿಳಿಲಿಕ್ಕೆ ಹೋಗಿ ಒಬ್ಬ ಆತ್ಮನಿಗೆ ತಮ್ಮ ಮನಸ್ಸಿನ ಭಾವನೆಗಳಂತೆ ನಿಶ್ಚಯವನ್ನು ಮಾಡಿಕೊಂಡ್ರು. ನಿಶ್ಚಯ ಮಾಡಿರಲ್ಲ. ನಿಶ್ಚಯ ಹೇಗೆ ಮಾಡ್ಯಾರಂದ್ರೆ ತಮ್ಮ ಶಿಷ್ಯರಿಗೆ ಕೂಡ ಸಂಶಯ ಇಲ್ಲದೆ ಹೇಳ್ತಾರೆ ಅವರು. ಮೊದಲು ಶೂನ್ಯ, ಮಧ್ಯದಾಗ ಶೂನ್ಯ, ಕೊನೆಗೆ ಶೂನ್ಯ ಅಂತ ಬೌದ್ಧ ಮತ ಹೇಳ್ತಿಲ್ಲ ಅಂತಲ್ಲ. ಬುದ್ಧಂ ಶರಣಂ ಗಚ್ಚಾಮಿ. ವೇದಾಂತ ಏನು ಹೇಳ್ತದ? ಮೊದಲು ಆದ, ಮಧ್ಯದಾಗ ಆದ, ಕೊನೆಗಿರೋದು ಅಂತ ವೇದಾಂತಿಗಳ ಸಿದ್ಧಾಂತ. ಮತ್ತು ಇದೇ ಸ್ವಾನುಭಾವ. ಸ್ವಾನುಭಾವದ ಸುಖ ನಾನೇನು ಬಲ್ಲೆನಯ್ಯ. ಯಾರು ಹೇಳಿದ್ರಿ ಮಾತು? ವೇದಾಂತಿಗಳು. ಅವರು ನಿಶ್ಚಯ ಮಾಡಿ ಹೇಳಿದರು. ಇವರು ನಿಶ್ಚಯ ಮಾಡಿರಲ್ರಿ, ಮತ್ತೆ ವೇದಾಂತಿಗಳು ನಿಶ್ಚಯ ಮಾಡಿ ಹೇಳ್ತಾರ. ನಿಶ್ಚಯದಲ್ಲಿ 2 ಆವೇನಂತ ಹೇಳಿದ್ರೆ 2 ಪ್ರಕಾರ. ಅನನುಭವದ ನಿಶ್ಚಯ ಬೇರೆ, ಸ್ವಾನುಭಾವದ ನಿಶ್ಚಯ ಬೇರೆ. ಉಳಿದ ಮತವಾದಿಗಳು ಸ್ವಾನುಭಾವದಿಂದ ನಿಶ್ಚಯ ಮಾಡಿಲ್ಲ, ಅನನುಭಾವದಿಂದ ನಿಶ್ಚಯ ಮಾಡ್ಯಾರ ಅವರು. ಹಾಗಾಗಿ ಈ ಯಾವತ್ತೂ ಭಾವನೆಗಳು ಕೆಟ್ಟ ಹೋದವು, ಎಲ್ಲ ಈಶ್ವರ ಕೆಟ್ಟ. ಈಗೇನು ಮತವಾದಿಗಳು ಹೇಳಿದ್ರು, ನಿಜವಾದ ಲಿಂಗನ ಕೆಟ್ಟಾಯ್ತು. ಭಾವನೆ ಕೆಡಬೇಕು, ಲಿಂಗ ಇರಲಿ, ನಮಗೇನು ಮಾಡವ? ಲಿಂಗ ಇದ್ರೆ ಏನು ತೊಂದಿಲ್ಲ. ನಮ್ಮ ಭಾವನೆಯಲ್ಲಿ ಲಿಂಗವೇ ದೊಡ್ಡದು ಅಂತ ಅನ್ಬಾರ್ದು. ಲಯ ಗಮನ ರಹಿತವಾದದ್ದು ಯಾವುದು? ಲಿಂಗ ಅಂದರ.
ಮೊದಲು ಇಲ್ಲದ್ದು ನಂತರ ಇಲ್ಲದ್ದು ಮಧ್ಯದಾಗ ಇಲ್ಲದ್ದು ಲಿಂಗ ಅಂದಿಲ್ಲ. ಅದಿರಬೇಕು, ಲಯ ಇರಬಾರ್ದು, ಗಮನ ಇರಬಾರ್ದು, ಯಾವಾಗಲೂ ಸದಾಕಾಲ ಮೂರು ಕಾಲದಲ್ಲಿ ಅಂದ್ರೆ ನಾವು ಹೋಗ್ಬೇಕು ಮೂರು ಅವಸ್ಥೆಯಲ್ಲಿ ಅಂತ. ಅಲ್ಲಿ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಹೊರಗೆಳಗ. ಒಳಗೆ ಬಂದಾಗ ಜಾಗ್ರ ಕಾಲ, ಸ್ವಪ್ನದ ಕಾಲ, ಸುಸುಪ್ತಿ ಕಾಲ. ಮೂರು ಕಾಲದಾಗಿದ್ದಿಲ್ಲ ನೀನು. ಮೂರು ಕಾಲದಲ್ಲಿ ಹೇಗಿದ್ದೆ ಅಂದ್ರೆ ಕಾಲಗಳು ಹೋಗ್ತಾವ ಬರ್ತಾವ, ಅವಸ್ಥೆಗಳು ಹೋಗ್ತಾವ ಬರ್ತಾವ. ಆದರೆ ಕಾಲಗಳು ಹೋದಂತೆ, ಅವಸ್ಥೆಗಳು ಹೋದಂತೆ ನೀನು ಹೋಗುವನಲ್ಲ. ಅಂದ್ರೆ ನಮಗೇನು ದಾಡಿ ಆಗ್ಯದಂತ ಮಹಾತ್ಮರು ಇಷ್ಟು ಸಾಕ್ಷಿ ಅನುಭವದಿಂದ ಇಷ್ಟು ಒತ್ತಿ ಒತ್ತಿ ಹೇಳ್ತಾರೆ. ಆದರೂ ಕೂಡ ಬರೇ ನಮಗೆ ಏನಾಗಿಲ್ಲ. ಸಾವು ಅನ್ನುವ ಸುದ್ದಿ ಕೇಳಿದ್ರೆ ಎಲ್ಲ ವೇದ ಹೋದು, ಶಾಸ್ತ್ರ ಹೋದು, ಗುರು ಹೋದ, ಶಿಷ್ಯ ಹೋದ. ಏನು ಉಳ್ಕಂತು ಅಂದ್ರೆ ಅಲ್ಲೇ ಬತ್ತೆ ನಮಗೇನು ಮೋಹದ ವಸ್ತುಗಳವ, ಆ ಮೋಹದ ವಸ್ತುಗಳೇ ತೋರ್ತಾವ. ನಾವು ಹೇಳಿದ್ರು ಕೂಡ ಯಾಕೆ ತೋರ್ತಾವ್ರಿ? ಗೊತ್ತಿಲ್ಲದಾಗ ತೋರ್ಲಿ, ಗೊತ್ತಾದ್ಮೇಲೆ ಕೂಡ ಯಾಕೆ ತೋರ್ತಾವಂದ್ರೆ ಅದಕ್ಕೆ ಹಿಂದಿನ ಜನ್ಮದ ಪಾಪದ ಒತ್ತಡ ಭಾಳ ಇದ್ದಾಗ ಕೇಳಿದರೂ ಕೂಡ ಅರ್ಥ ಆಗದ. ಕೆಲವು ಮಂದಿ ನೋಡ್ರಿ ಮಾತಾಡ್ತಿರ್ತೀವಿ, ಅವರು ನಮಗೆ ಏನೋ ಹೇಳ್ಬೇಕಂತ ಬಂದಿರ್ತಾರೆ, ಅಥವಾ ನಾನು ಅವ್ರಿಗೇನೋ ಹೇಳ್ಬೇಕಂತ ಹೋಗಿರ್ತೀವಿ. ಅವರು ತಮ್ಮದೇ ಏನೋ ಹೇಳ್ಬೇಕಂತ ಬಂದವರಿಗೆ ಮಧ್ಯದಾಗ ನೀವೇನಾದ್ರೂ ಹೇಳ್ರಿ ಅವ್ರಿಗೆ ಕೇಳಂಗಿಲ್ಲ, ತಾವು ಹೇಳ್ಬೇಕಂಬುದೇ ಕೇಳ್ತದೆ. ನಾವು ಏನು ಹೇಳ್ಬೇಕಾಗ್ಯದ ತಿಳ್ಕೊಂಡಿವಿ, ಅದನ್ನೇ ಹೇಳ್ಬೇಕಂತ ಉದ್ದೇಶ ಅದ. ನಾನು ಬೇಕಾದಷ್ಟು ಹೇಳಿ ಸುಮ್ಮನೆ ಕಿವಿ ಕೇಳ್ದಂಗೆ ಮಾಡ್ತಾವ. ಸ್ವಲ್ಪ ಬಿಟ್ಟು ನಾನು ಏನು ಹೇಳಿದ್ದೀನಿ ನಿನಗಂದ್ರೆ ಇಲ್ರಿ ಗದ್ದಲ್ದಾಗ ನನಗೆ ಸರಿ ಗೊತ್ತಾಗಲ್ಲ ಅಂದ್ಬಿಡ್ತಿ. ಸಹಜ ಅನುಭವ ಹೇಳ್ತೇನೆ ನಾನು. ಅದರಂತೆ ಮೊದಲು ಏನು ಉಳ್ಕೊಂಡವಲ್ಲ ಅವು ಕಳ್ಕೊಳ್ತಾನ ನಮಗೇನಾಗಲ್ಲ ತಿಳ್ಕಾರಿ. ಮೊದಲು ಉಳ್ಕೊಂಡವು ಕಳ್ಕೊತಾನ ಏನು ತಿಳಿಯಂಗಿಲ್ಲ. ತುಂಬಿದ ಕೊಡದಾಗ ಎಷ್ಟು ಬಕೆಟ್ ನೀರು ಹಾಕಿದ್ರು ಕೂಡ ಅದು ವ್ಯರ್ಥ ಆಗ್ತದೇನ, ನೀರನ್ನು ಒಳಗೋತವೆ. ನಾವು ನೀರು ಹಾಕಿಲ್ಲೇನು ಯಾಕೆ ಹೋಗ್ಲಿಲ್ಲ ಕೊಡದಾಗ? ಮೊದಲು ತುಂಬಿ ತುಳುಕ್ತಾವ ನೀರು. ನೀನು ಹಾಕಿದ ನೀರು ಎಲ್ಲಿ ಹೋಗ್ಬೇಕವು? ಕೊಡದಲ್ಲಿ ಬಿದ್ದಿಲ್ಲ ಅಂತಲ್ಲ, ಕೊಡದಾಗ ಉಳ್ಕೊಂಡೆಲ್ಲ ಹೊರಗೆ ಚೆಲ್ಲಿ ಹೋಗ್ಯಾವ ಅಷ್ಟೇ, ಚೆಲ್ತಾವಿಲ್ಲ. ಅದರಂತೆ ನಮಗೂ ಕೂಡ ಮೊದಲು ಏನಾದರೂ ಉಳ್ಕೊಂಡಿದ್ರೆ ಅದ್ರಾಗ ಹಾಕಿದವಂದ್ರೆ ಹೊರಗೆ ಸಿಡಿದು ಹೋಗ್ತಾವೆ ಶಬ್ದಗಳು. ಅನುಭವ ಹೊರಗೆ ಹೋಗ್ತದೆ, ಚೆಲ್ಲಿ ಹೋಗ್ತದೆ, ಒಳಗೆ ಹೋಗೋದಿಲ್ಲ. ಎಲ್ಲಿವರೆಗೂ ಹೋಗೋದಿಲ್ಲೋ ಅಲ್ಲಿವರೆಗೂ ನೀವು ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಏನು ಲಾಭ ಇಲ್ಲ. ಈ ನೀರ ಅದ್ರಾಗ ಹೋಗ್ಬೇಕು ಅಂದ್ರೆ ಮೊದಲಿದ್ದ ನೀರನ್ನು ಚೆಲ್ಲಬೇಕು ನೋಡ್ರಿ. ಕೊಡೋದಾಗ ಮೊದಲಿದ್ದ ನೀರು ಚೆಲ್ಲಿದ್ರೆ ಮೇಲೆ ನೀನು ಹಾಕು, ನೀ ಬ್ಯಾಡ ಅಂದ್ರೂ ಒಳಗೆ ಹೋಗ್ತಾವು. ಬಕೆಟ್ಲಿ ಶುರುವಾಗ ಒಳಗೆ ಹೋಗೋದು ಬೇಡ, ಹೋಗೋದು ಬೇಡ, ಹೋಗೋದು ಬೇಡ ಅಂತ ಹಾಕು, ನಿನ್ನ ಮಾತು ಕೇಳಂಗಿಲ್ಲ, ತನ್ನ ಕೆಲಸ ತಾ ಮಾಡ್ತಾರೆ. ಹಾಗೆ ಯಾವತ್ತೂ ಭಾವನೆಗಳು ಕೆಡಲು. ಈ ಭಾವಗಳು ಎಲ್ಲ ಹೋದ್ಮೇಲೆ ಹೀಗೆ ಕಳೆದಂತೆ ಕಳೆಯಲಿಕ್ಕೆ ಬರುವುದಿಲ್ಲ. ಯಾವುದನ್ನ ಕಳೀಲಿಕ್ಕೆ ಬರ್ತದಂದ್ರೆ ಎಲ್ಲಿವರೆಗೂ ಸಂಖ್ಯೆಗಳವ, ಸಂಖ್ಯೆಗಳಲ್ಲಿ ಇನ್ನೊಂದು ಸಂಖ್ಯೆಯನ್ನು ಕಳೀಲಿಕ್ಕೆ ಬರ್ತದೆ. 1000 ಆದಂದ್ರೆ 100 ಕಳೀಲಿಕ್ಕೆ ಬರ್ತದೆ, 100 ಆದಂದ್ರೆ 50 ಕಳೆಯಕ್ಕೆ ಬರ್ತದೆ, 50 ಆದಂದ್ರೆ 20 ಕಳೆಯಕ್ಕೆ ಬರ್ತದೆ, 20 ಆದಂದ್ರೆ 10 ಕಳೆಯಕ್ಕೆ, 10 ಆದಂದ್ರೆ 5. ಎಲ್ಲವನ್ನು ಕಳೆದ ಮೇಲೆ ಏನು ಕಳೀಲಿಕ್ಕೆ ಬರ್ತದೆ? ಏನಿಲ್ಲ. ಅಂದ್ರೆ ಶಾಸ್ತ್ರದಲ್ಲಿ ಹೆಂಗ ಕಳಿಬೇಕು ಅಂತ ನೇಮವ. ಎಲ್ಲವನ್ನ ತಿಳಿದು ಅಂದ್ರು.
ಎಲ್ಲವನ್ನು ತಿಳಿಬೇಕು ಮೊದಲು. ಶಿವ ಅಂದರೆ ಯಾರು, ಈಶ್ವರ ಅಂದರೆ ಯಾರು, ಜಗತ್ತಂದರೆ ಯಾವುದು, ಬ್ರಹ್ಮ ಅಂದರೆ ಏನು, ಜೀವ ಅಂದರೆ ಏನು, ಇವೆಲ್ಲ ಪಂಚ ಭೇದಗಳೇನುಂಟಲ್ಲ ಎಲ್ಲವನ್ನು ತಿಳಿಬೇಕು. ಹೆಂಗೆ ತಿಳಿಬೇಕು ಅಂದರೆ ಗುರುವರನ ಒಲಮೆ ಇಲ್ಲದ ಅವನು ಏನನ್ನೋದಲು ಆಗದು ಸೌಮ್ಯಕ ಜ್ಞಾನ. ಮತ್ತು ಯಾರಿಂದ ತಿಳಿಬೇಕು? ಶ್ರೋತ್ರಿಯ ಬ್ರಹ್ಮನಿಷ್ಠರಾದಂಥ ಗುರುಗಳು ಯಾರೇ ಇರಲಿ ಅವರಲ್ಲಿ ಜಾತಿ ನೋಡಬಾರ್ದು, ಮತ ನೋಡಬಾರ್ದು, ಪಂಥ ನೋಡಬಾರ್ದು, ಮತ್ತು ಲಿಂಗವು ಕೂಡ ನೋಡಬಾರ್ದು. ಸ್ತ್ರೀ ಅಂತ ನೋಡಬಾರ್ದು, ಪುರುಷ ಅಂತ ನೋಡಬಾರ್ದು. ಅಕ್ಕ ಮಹಾದೇವಿ ಹೆಣ್ಣು ಮಾಡಲಿಲ್ಲ, ಯಾಕೆಂದ್ರೆ ಗಣಮಗನ. ಈ ಎಲ್ಲ ವಿಚಾರವನ್ನು ಮಾಡಿದಾಗ ಅವರಲ್ಲಿ ಏನನ್ನು ನೋಡಬಾರದು. ಅವರ ಬ್ರಹ್ಮನಿಷ್ಠತ್ವದ ದೃಢಪರೋಕ್ಷ ಜ್ಞಾನವನ್ನು ನೋಡಿ ಅವರ ಕಡೆಯಿಂದ ಇವು ತಿಳಿಬೇಕು. ತಿಳಿದ ಮೇಲೆ ಯಾವುದು ಸತ್ಯ ಯಾವುದು ಅಸತ್ಯ ಅಂತ ತಿಳಿಬೇಕಲ್ಲಿ. ಇದು ಸತ್ಯಾನುಭವ, ಇದು ಮಿಥ್ಯಾನುಭವ ಎಂದು ಒದವಿ ಬೋಧಿಪನೇ ಸದ್ಗುರು. ಅವ್ರು ಯಾರೇ ಇರಲಿ ಬಿಡೋಣ, ಯಾವ ಮತನಾಗಲಿ, ಸ್ತ್ರೀ ಆಗಲಿ, ಪುರುಷ ಆಗಲಿ, ಏನಾಗಲಿ, ಯಾವಾಗ ಇದು ಸತ್ಯ ಇದು ಮಿಥ್ಯ ಅಂತ ಹೇಳಿದಾಗ ಮಿಥ್ಯವನ್ನು ಬಿಡಬೇಕು. ನಾವು ತಿಳಿದ ಮೇಲೆ ಏನು ಬಿಡಬೇಕು? ಮಿಥ್ಯವನ್ನು ಸತ್ಯದ ಅರಿವಾದಾಗ ಮಿಥ್ಯ ಬಿಡಬೇಕು. ನಾವು ಬಿಟ್ಟ ಮೇಲೆ ಮತ್ತೆ ಇನ್ನು ತಿಳಿಲಿಕ್ಕೆ ಅಥವಾ ಬಿಡಲಿಕ್ಕೆ ಬಾರದೇ ಇರುವಂಥ ಒಂದು ಸ್ವ ಅನುಭವ ಅದಲ್ಲ, ಅದ್ರಾಗ ನಾವು ಉಳಿಬೇಕು. ಎಲ್ಲಿ ಉಳಿಬೇಕು? ಸ್ವಾನುಭವದಲ್ಲಿ ಉಳಿಬೇಕು. ಉಳಿದಂಥ ಸಂದರ್ಭದಲ್ಲಿ ಅದು ಕಳಿಲಿಕ್ಕೆ ಬರ್ತದೇನು? ಬ್ರಹ್ಮನನ್ನ ಕಳಿಲಿಕ್ಕೆ ಬರ್ತದೇನು? ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂದರೆ ಪರಿಪೂರ್ಣ ಅದ. ಗಾಳಿಯನ್ನು ಮನಸ್ಸು ಮಾಡಿದ್ರೆ ಈ ಕಡೆಯಿಂದ ಆ ಕಡೆ ಕಳಿಸ್ಬೋದು. ಮನಸ್ಸು ಮಾಡಿದ್ರೆ ಬರುವಂಥ ಮಳೆ ಇತ್ತು ಅಂದರೆ ಆ ಮಳೆ ಇಲ್ಲಿ ಬೀಳೋದಂದ್ರೆ ಗಾಳಿ ಮಳೆಯನ್ನು ದೂರ ತಗೊಂಡು ಹೋಗ್ಬೋದು, ದೂರದಿಂದ ತರಬಹುದು. ಬೆಂಕಿ ಹತ್ತದಿಲ್ಲ ಅಂದರೆ ಆ ಬೆಂಕಿ ಈ ಕಡೆ ಬರೋದನ್ನು ಆ ಕಡೆ ಕಳಿಸ್ಬೋದು. ನೀರು ಹೊಡಿತಾರಲ್ಲ ಫೈರ್ ಸ್ಟೇಷನ್ದವ್ರು, ಈ ಕಡೆ ಬರ್ತಾ ಇದ್ದದ ಆ ಕಡೆ ಕಳಿಸ್ತಾರ. ಅವರು ಕಳಿಸಿ ಒಂದು ಕಡೆ ತಂದು ಭಸ್ಮ ಮಾಡ್ತಾರೆ. ಮತ್ತು ಪಂಚಮಭೂತಗಳೇನಾವ ಬಹಳ ಅದ್ಭುತವಾವ. ಇವನ್ನ ಕೂಡ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಚಲನತ್ವ ಬರ್ತದ, ಹೋಗ್ತದಿಲ್ಲ ಕಳಿಸಿದಾಗ. ಆಕಾಶನ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಕಳಿಸಿದವ್ರು ಯಾರನ್ನ ಆರೇನು? ಚೈನಾದಿದ್ದ ಆಕಾಶ ಭಾರತದ ದಬ್ಬೆರಂಗಿಲ್ಲ, ಭಾರತದ ಆಕಾಶ ಪಾಕಿಸ್ತಾನಕ್ಕೆ ಹೋಗಿದಂಗಿಲ್ಲ. ಯಾಕಂದ್ರೆ ಎಲ್ಲ ದೇಶಗಳಿಗೂ ಆಶಯ ಕೊಟ್ಟದ್ದು ಅಧಿಷ್ಠಾನ ಯಾವುದು ಅಂದ್ರೆ ಆಕಾಶ. ಇರಲಿಕ್ಕೆ ಆಶಯ ಕೊಟ್ಟದ. ನಾವೆಲ್ಲರೂ ಬದುಕಿವಿ ಇದ್ದೀವಿ ಅಂದ್ರೆ ಆಶಯ ಕೊಟ್ಟದ್ದು ಯಾವುದು? ಆಕಾಶ. ಅಧಿಷ್ಠಾನವಾದದ್ದು ಯಾವುದು? ಭೂಮಿ. ಅದನ್ನು ದಬ್ಬಕ್ಕೆ ಬರ್ತದೆ, ಪರಿಪೂರ್ಣ ಆದಂತ ಅರ್ಥ ಆಯ್ತು. ಮೊದಲೇ ಹೇಳಿದಂಗ ಆಕಾಶಕ್ಕಿಂತ ಭೂತಾನಿ ಅಹಂಕಾರ, ತ್ರಿಗುಣ ಅಹಂಕಾರ, ಮಹತತ್ವ, ಪ್ರಕೃತಿ, ಮಾಯೆ, ಆ ಮಾಯೆಗಿಂತ ದೊಡ್ಡದು ಯಾವುದಂದ್ರೆ ಅದು ಬ್ರಹ್ಮ. ನಿಷ್ಕಳ ಬ್ರಹ್ಮವೇ ಎಂದು ಅದು ಯಾಕಡೆ ಹೋಗೋದಕ್ಕೆ ಬರೋದಕ್ಕೆ ಬರ್ತದೆ ಇಲ್ಲ ಅಂತ. ಹಾಗಾಗಿ ಆ ಬರಲಾರ್ದು ಏನದ ಅದೇ ಚಿನ್ಮಾತ್ರ, ಅದೇ ನಮ್ಮೆಲ್ಲರ ಸ್ವರೂಪ ಅಂತ ಇಲ್ಲಿ ಮಹಾತ್ಮರು ಹೇಳಿದ್ರು. ಅಂದರೆ ಕೇವಲ ಚೈತನ್ಯ ಸ್ವರೂಪ, ಕೇವಲ ಚೈತನ್ಯ.
ಅಂದರೆ ಆ ಚೈತನ್ಯದಲ್ಲಿ ಒಂದು ಸಣ್ಣ ಅಣುವಿನಷ್ಟು ಕೂಡ ಜಡವಾದ ಪದಾರ್ಥ ಅಲ್ಲಿಲ್ಲ ಅಂತ. ಜಡತ್ವ ಇಲ್ಲ. ನಮಗೊಂದೇ ಶರೀರದಲ್ಲಿ ಚೈತನ್ಯನಾದ ಜಡನಾದ. ಇದು ನನಗನುಭವ, ಅದು ನಿಮಗಲ್ಲ. ಈ ಕಾಲೆಲ್ಲ ಜಡ ಅದ, ಈ ಕಡೆಲ್ಲ ಚೈತನ್ಯ ಅದ. ಅದೆಲ್ಲ ಇದು ಎಲ್ಲರಿಗಲ್ಲ, ಕೆಲವು ಮಂದಿಗೆ ಇರ್ತಾವ. ಅದ್ರಂಗೆ ಆತ್ಮನಲ್ಲಿ ಕೆಲವಷ್ಟು ಜಡ ಅದ, ಕೆಲವು ಕಡೆ ಚೈತನ್ಯ ಆದಂತ ಅನ್ನಂಗಿಲ್ಲ. ಶುದ್ಧ ಚೈತನ್ಯ, ಶುದ್ಧ ಚೈತನ್ಯ. ಅಂಥದ್ದು ಯಾರು ಅಂದ್ರೆ ಅದು ನೀನು ಅಂತ. ಅದ್ಯಾರು? ನಾವು ಮತ್ತು ನೀವು. ನಾವು ನೀವು ಅಷ್ಟೇ ಅಲ್ಲದೆ ಜಗತ್ತಿನ ಸಕಲ ಚರ ಅಚರ ಜೀವಕೋಟಿಗಳಿಗೆ ಇರೋದು ಅದೇ ಬ್ರಹ್ಮ. ಹಾಗಾಗಿ ನಿನ್ನ ಚಿನ್ಮಾತ್ರ ಸ್ವರೂಪ, ಈಗೇನು ಚಿನ್ಮಾತ್ರ ಜಡರಹಿತವಾದದ್ದು, ಅದು ಹೇಗಿದೆ ಅಂದರೆ ಇಲ್ಲಿವರೆಗೂ ಶಾಸ್ತ್ರದಾಗ ನಾವು ಜಾಗ್ರ ಸ್ವಪ್ನ ಸುಷುಪ್ತಿ ಅಂದೀವಿ. ಇಷ್ಟೇ ದೊಡ್ಡದಲ್ಲ, ಅದು ಇಷ್ಟಕ್ಕೆ ಸೀಮಿತ ಅಲ್ಲ, ಅದನ್ನ ಮುಂದೆ ಸೀಮಿತ ಅದ. ಅದು ಯಾವುದು ರಾಮ ಅಂದರೆ ಉಳಿದ ನಿಜದಳು ಆ ಬಗೆಯಿಲ್ಲಾಗಿ ತಿಳಿ, ಉದಯವಿಲ್ಲ ಲಯವೂ ಇಲ್ಲ ಅದಕ್ಕಿಲ್ಲಾಗಿ, ಅದು ತನ್ನಿಂತಾಂ ತೋರುವುದಾಗಿ, ಅದು ನಿರ್ಲಕ್ಷಣ ನಿರ್ಗುಣವಾಗಿ, ನಿರಗ ನಿರಂಜನ ನಿಷ್ಕ್ರಿಯವಾಗಿ, ನಿರುಪಾಧಿಕ ನಿರ್ದ್ವಂದ್ವಯಾಗಿ, ಅದು ತಾನಿಹೆದು ಅದರೋಳ್ ಮನವಿಲ್ಲ, ಅದರಿಂ ಕನಸು ನೆನಸು ಮುನ್ನಿಲ್ಲ, ಬರಿಯ ಅರಿವಲ್ಲದೆ ಮೂಢತೆ ಇಲ್ಲ, ಅರಿಯದ ಅದರಿಂದ ಅದು ಸುಪ್ತಿಯಮಲ್ಲ, ಆ ಚಿತ್ಪದವೇ ತೂರ್ಯವೆನಿಕ್ಕೋ ಯೋಚಿಸಿ ತಿಳಿ ಕವಿಲ್ಲ ಪದ ಅದಕ್ಕೂ. ನಿನ್ನ ಮೋಕ್ಷ ಎಲ್ಲಿ ಆಗ್ತದ ಅಂದರೆ ಮೂರು ಅವಸ್ಥೆಯನ್ನು ಮೀರಿ ಹೋಗಬೇಕು. ಆ ಮೀರಿ ಹೋಗುವ ಅವಸ್ಥೆಗೆ ತೂರ್ಯ ಅಂತ ಕರೆದ. ತೂರ್ಯ ಅವಸ್ಥೆ, ನಾಲ್ಕನೇ ಅವಸ್ಥೆ. ಉಳಿದ ನಿಜದಳು ಆ ಬಗೆಯಿಲ್ಲಾಗಿ, ಏನು ಉಳಿದದೀಗ? ಅವಶೇಷ ರಹಿತವಾದುದು ಬರೇ ಶುದ್ಧ ಚೈತನ್ಯದ ಚೇತನ ಸ್ವರೂಪ. ಜಡತ್ವ ಅಲ್ಲಿಲ್ಲ. ಜಡತ್ವ ಅದಕ್ಕಿಲ್ಲ ಅಂದರೆ ಅರ್ಥ ಏನು ಮಾಡಬೇಕು? ಸಾಮಾನ್ಯವಾಗಿ ತಿಳಿಬೇಕಾದ್ರೆ ದೇಹದ ಸಂಬಂಧ, ಜಗತ್ತಿನ ಸಂಬಂಧ ಅದಕ್ಕಿಲ್ಲ ಅಂತ ಅರ್ಥ ಮಾಡಬೇಕು. ದೇಹದ ಸಂಬಂಧ ಇಲ್ಲ, ಅದು ಇಲ್ಲದೆ ದೇಹ ಇಲ್ಲ. ಮನೆಯೊಳಗಿದ್ದ ಬಯಲು ಮನೆಯೊಳಗಿದ್ದ ಬಯಲು ಮನೆಗೆ ಆಧಾರವಾಗಿ, ಮನೆಯ ಸೋಂಕದ ಪರಿಯ ನೋಡ ಮಹಾತ್ಮರು. ಅಂದ್ರೆ ಅರ್ಥ ಶಾಸ್ತ್ರ ಕೇಳ್ತಾ 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 ತೂರ್ಯ ಅವಸ್ಥೆಗೆ ಯಾರು ಹೋಗ್ತಾರ ಅವರಿಗೆ ದೇಹ ಭಾವ ಹೋಗ್ತದೆ. ದೇಹ ಭಾವ ಹೋಗ್ತದೆ. ದೇಹ ಭಾವ ಹೋದಾಗ ಮಾತ್ರ ಅವನು ಸುಖವಾಗಿರಕ್ಕೆ ಬರ್ತದೆ. ಇಲ್ಲ ದೇಹಕ್ಕೆ ಒಂದಿಲ್ಲ ಒಂದು ಬಹಳ ಅವು. ಶಾಸ್ತ್ರ ಕೇಳಿರಲ್ಲ, ಎಷ್ಟು ರೋಗ, ಎಷ್ಟು ರುಚಿ, ಎಷ್ಟು ವಿಕಾರ, ಜನನ ಭಯ, ಮರಣ ಭಯ, ಇವೆಲ್ಲ ಬಹಳ ಅವಲ್ಲ. ಇವೆಲ್ಲ ಯಾವುದಕ್ಕಾವ? ಶರೀರಕ್ಕೆ ಅವೆಲ್ಲ. ಶರೀರಕ್ಕೆ ಆವಂದ್ಮೇಲೆ ಶರೀರ ಭಾವ ಇದ್ದಾಗ ಆ ಶರೀರದ ಭಾವನೆಗಳೆಲ್ಲವೂ ಮನಸ್ಸಿಗೆ ಬರ್ತಾವ, ಮನಸ್ಸಿಗೆ ಬರ್ತಾವ. ಹಾಗಾಗಿ ಆ ನಿಜದವಳು ನಿನ್ನ ಚೇತನ ಸ್ವರೂಪ ಏನದ ಚಿನ್ಮಾತ್ರವೇ. ಆ ಸ್ವರೂಪದಲ್ಲಿ ಬಗೆ ಇಲ್ಲಾಗಿ ಭಾವನೆಗಳು ಇರೋದಿಲ್ಲ ನೋಡ್ರಿ. ಭಾವನೆಗಳು ಇಲ್ಲಾಗಿ, ಭಾವನೆ ಇಲ್ಲಾಗಿ ಅಂದರೆ ಅವನಿಗೆ ದೇಹ ಇಲ್ಲದಂಗೆ ತೋರ್ಬೇಕು. ದೇಹ ಭಾವನೆ ಆದ, ಭಾವನೆಗಳು ಇಲ್ಲದಂಗೆ ಬರಕತ್ತದ. ದೇಹ ಆದ,
ದೇಹ ಆದ್ಮೇಲೆ ದೇಹದ ಭಾವನೆಗಳು ನಮ್ಗೆ ಬಂದೇ ಬರ್ತಾವ. ನಾವು ಎದುರಿಗೀವಿ ಇಲ್ಲ ಅಂದರೆ ಎಲ್ಲ ಪಾಪಗಳನ್ನು ಕಳ್ಕೊಂಡಿವಿ, ಇಲ್ಲಂತಲ್ಲ. ಉಳ್ಕೊಂಡ್ರು ಮುಂದೆ ಕಳ್ಕೊಂಡು ಮುಂದೆ ಮೋಕ್ಷ ಪಡ್ಕಂತೀರಿ, ಆ ಪ್ರಶ್ನೆ ಬೇರೆ. ಇದು ಶಾಲೆ ಇದ್ದಂಗೆ. ಆಮೇಲೆ UKG LKG 1 10 ಹಿಂಗೆ ಹೋಗಿನ ಆಮೇಲೆ ಗ್ರಾಜುಯೇಟ್ ಸರ್ಟಿಫಿಕೇಟ್ ಕೊಡ್ರನ್ನ ಯಾವನ ಕೊಡ್ತಾನೆ ನಿನಗೆ? ಯಾರು ಕೊಡಂಗಿಲ್ಲ. ಹಾಗಾಗಿ ಇಲ್ಲಿ ಮಹಾತ್ಮರು ಶರೀರ ಬುದ್ಧಿಜಂ ಮಹಾಪಾಪ ಅಂತ ಬರ್ದಾರ. ನಾವು ಪಾಪನೇ ಮಾಡಲ್ರಿ, ಬರೇ ಪುಣ್ಯ ಕಾರ್ಯಗಳೇನು ಮಾಡ್ತಾ ಬಂದೀವ್ರಿ ಅಂತ ನೀವು ಬೇಕಾದಷ್ಟು ಡಂಗರೋಡಿ ಅವ್ರ ಮಹಾಪಾಪ ಅಂತ ಅದಕ್ಕೆ ನೀವು ಸಾಮಾನ್ಯ ಪಾಪ. ಇವು ಸಾಮಾನ್ಯ ಪಾಪಗಳಲ್ಲಿ 4 ದೊಡ್ಡ ಅಂತ ಬರ್ದಾರ. ಸ್ತ್ರೀ ಹತ್ಯೆ, ಗೋಹತ್ಯೆ, ಶಿಶು ಹತ್ಯೆ, ಬ್ರಾಹ್ಮಣ ಹತ್ಯೆ. ಸ್ತ್ರೀಗಳನ್ನ ಕೊಲ್ಲೋದು ಪಾಪ, ಗೋವುಗಳನ್ನ ಕೊಲ್ಲುವುದು ದೊಡ್ಡ ಪಾಪ, ಮತ್ತೆ ಬ್ರಾಹ್ಮಣರನ್ನು ಕೊಲ್ಲುವುದು ಕೂಡ ದೊಡ್ಡ ಪಾಪ. ಸ್ತ್ರೀ ಹತ್ಯೆ, ಶಿಶು ಹತ್ಯೆ, ಗೋಹತ್ಯೆ, ಬ್ರಾಹ್ಮಣ ಹತ್ಯೆ. ಇಂಥ ಪಾಪಗಳನ್ನ ಮಾಡಿದರೂ ಕೂಡ ಸರಳವಾಗಿ ಹೋಗವಲ್ಲವು. ಮತ್ತೆ ಮುಂದಿನ ಜನ್ಮದಲ್ಲಿ ಶಿಶು ಹತ್ಯೆ ಮಾಡಿದ್ದಿಲ್ಲ, ಆ ಶಿಶುವಿನಿಂದ ನೀನು ಕೊಲೆ ಆಗಬೇಕು ಮುಂದಿನ ಜನ್ಮದಲ್ಲಿ. ಮುಯ್ಯಿ ಅಂತ ಹೇಳಿಲ್ಲ. ಯಾರೋ ಲಗ್ನದಾಗ ನಮಗೆ ಮುಯ್ಯ ಬರೆಸಿ ಹೋಗ್ಯಾರ, ನಾವು ಇನ್ನೊಬ್ಬರ ಲಗ್ನದಾಗ ಬರೆಸ್ತೇವೋ ಅವರಿಗೆ ಬರೆಸ್ತೇವೋ. ಯಾರು ನಮ್ಮ ಮುಯ್ಯ ಮಾಡ್ಯಾರ ಅವ್ರ ಲಗ್ನದಾಗ ನಾವು ಮುಯ್ಯ ತಿರ್ಸ್ತೀವಿ. ಕಡಕ್ಕೆ ಕಡ, ಮುಯ್ಯಿಗೆ ಮುಯ್ಯಿ. ನಾವು ಶಿಶು ಹತ್ಯೆ ಮಾಡಿದ್ರೆ ಮುಂದೆ ಅವನು ಮಗನಾಗಿಯೂ ನಿನ್ನ ಕೊಲ್ಲಬಹುದು. ಎಷ್ಟು ಮಂದಿ ಸತ್ತಿಲ್ಲ ತಂದೆಯವರು, ಮಕ್ಕಳಿಂದ ತಂದೆ ಸತ್ತಿಲ್ಲ, ಸತ್ತರಿಲ್ಲ. ಮತ್ತು ಎಲ್ಲೇನು ಕೇಳಿದ್ರೆ ಮಗ ತಂದೆನ ಕೊಲ್ಲೋದು, ಆದ್ರೆ ಕೊಲ್ಲೇನಲ್ಲ. ಎಂದ ಇವನು ಕೊಲ್ಲೇನ, ಅದಕ್ಕೆ ಈಗ ಅವನು ತೀರಿಸ್ಯಾನ ಅಷ್ಟೇ. ಮುಯ್ಯಿ ಇವು ಒಂದೇ ತಿಳ್ಕೊಂಡ್ರೆ ಸ್ತ್ರೀ ಹತ್ಯೆ ಇದು ಬಹಳ ಜಗತ್ತಿನಲ್ಲಿ ಪ್ರಸಿದ್ಧಿ ಆದ. ಹೆಣ್ಣಿನ ಸಲುವಾಗಿ ಎಷ್ಟು ಜನ ಕೊಲೆ ಮಾಡಿಕೊಂಡು ಸತ್ತಿಲ್ಲ, ಸತ್ತರಿಲ್ಲ. ಯಾಕೆ ಸತ್ರು? ಹಿಂದೆ ನೀನು ಮಾಡಿದ್ದಿ, ಈ ಜನ್ಮದಲ್ಲಿ ಅದನ್ನು ಮುಯ್ಯಿ ತಿಳಿಸಬೇಕು ನೀನು. ಹೀಗೆ ಒಂದಿಲ್ಲ ಒಂದು ಜನ್ಮದಲ್ಲಿ ಇವು ತೀರ್ತಾವ. ಈ ಜನ್ಮದಲ್ಲಿ ಅಲ್ಲ, ಈಗ ಮಾಡಿದವು ಮುಂದಿನ ಜನ್ಮದಲ್ಲಿ. ಸಾಮಾನ್ಯ ಪಾಪಗಳು ಈಗ ಮಾಡಿದ್ದು ಈ ಜನ್ಮದಲ್ಲಿ ತೀರಿಸಿ ನಾವು ಪಾರಾಗ್ಬೋದಿಲ್ಲ ಅಂತಲ್ಲ, ಅವು ಜನ್ಮಾಂತರದಲ್ಲಿ ಕಾಡ್ತಾವ. ಆದರೂ ಕೂಡ ಇವುಗಳಿಗೆ ಪರಿಹಾರ ಇದೆ ಅಂತ ಬರೋದು ಶಾಸ್ತ್ರ. 4 ಘೋರವಾದ ಪಾಪ ಮಾಡಿದರೂ ಕೂಡ ಪರಿಹಾರಕ್ಕೆ ಅಂತ ಯಜ್ಞ ಯಾಗಾದಿಗಳನ್ನು ಮಾಡಿ ಅನಂತ ರೀತಿ ಅವ್ರಿಗೆ ಗೊತ್ತು ಏನು ಮಾಡಿದ್ರೆ ಹೋಗ್ತಾವಂತ. ಅದನ್ನು ಮಾಡಿ ಅವನು ಕೂಡ ಪರಿಹಾರ ಮಾಡಿಕೊಳ್ಳಬಹುದು, ಇಲ್ಲಂತಲ್ಲ. ಆದರೆ ಶರೀರ ಬುದ್ಧಿಜ ಮಹಾಪಾಪ ಅಂದಲ್ಲ. ಈ ಶರೀರ ನಾನು ಅನ್ನುವುದೇನಲ್ಲ, ಇದು ಮಹಾಪಾಪ. ಈ ಪಾಪ ಯಾವಾಗ ಹೋಗ್ತದ್ರಿ? ಏನು ಮಾಡಿದ್ರೆ ಹೋಗ್ತದ? ಪುಣ್ಯ ಮಾಡಿದ್ರೆ ಹೋಗೋದಿಲ್ಲ. ಮತ್ತೆ ಯಜ್ಞ ಯಾಗಾದಿಗಳನ್ನು ಮಾಡಿ ಅದು ಹೋಗೋದಿಲ್ಲ. ಮತ್ತು ಇದು ಜನ್ಮ ಜನ್ಮಾಂತರದಲ್ಲಿ ಅಂದರು. ಅದು ಒಂದು ಜನ್ಮ, ಹಿಂದಿನ ಜನ್ಮದ್ದು ಈ ಜನ್ಮದ ಮುಗಿತದ. ಅವನು ನೀ ಕೊಲ್ಲಿದ್ದು ಈ ಜನ್ಮ ನಿನ್ನ ಕೊಲ್ತಾರ, ಮುಗಿದೋಯ್ತು ಕತೆ ಅಲ್ಲಿ. ಶರೀರ ಬುದ್ಧಿಜ ಮಹಾಪಾಪ ಅಂದರೆ 84 ಲಕ್ಷ ಜೀವರಾಶಿಗಳಲ್ಲಿ ಹೋಗಿ 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 ಬರಬೇಕು. ಬಂದು ಕೊನೆಗೆ ಯಾರು ಈ ಒಂದು ವೇದಾಂತದ
ಮಾರ್ಗವನ್ನು ಹಿಡಿದು ತಾವು ಶ್ರವಣ ಮನನ ನಿಧಿಧ್ಯಾಸನ ಯಾರಿಗೆ ಆಗ್ತದ ಅವ್ರಿಗೆ ಮಾತ್ರ ಶರೀರ ಬುದ್ಧಿಜ ಹೋಗ್ತದ. ಆತ್ಮಬುದ್ಧಿಜ ಮಹಾಪುಣ್ಯ ಅಂದ್ರು. ಅವಾಗೇನಾಯ್ತು ನಮ್ಗೆ, ನಾವು ಆತ್ಮ ಇದ್ದಿ ಅಂತ ಬುದ್ಧಿಯಲ್ಲಿ ನಾನು ಆತ್ಮ ಅಂದು ಬರಬೇಕು. ಬುದ್ಧಿಯಲ್ಲಿ ಈಗ ದೇಹ ಆದಲ್ಲ, ದೇಹ ಬುದ್ಧಿ ಆದಿಲ್ಲ, ಆ ಬುದ್ಧಿ ಹೋಗಬೇಕು. ಆತ್ಮ ಬುದ್ಧಿಜಂ ಮಹಾಪುಣ್ಯ. ಎಲ್ಲ ಪುಣ್ಯಗಳಿಂತ ಶ್ರೇಷ್ಠ ಯಾವುದು? ನಾನು ಆತ್ಮ ಅನ್ನುವಂಥ ಬುದ್ಧಿಯಲ್ಲಿ ಬಂತಿಲ್ಲ, ಎಲ್ಲ ಪುಣ್ಯಗಳಿಂತ ಶ್ರೇಷ್ಠ. ಅದಕ್ಕಿಂತ ಹೆಚ್ಚಿನ ಪುಣ್ಯ ಮಾಡೋದನೇ ಇಲ್ಲ. ಅವ್ರು ಮುಂದೆ ಬರೀತಾರ, ಅದು ತನ್ನಿಂತ ತೋರುವುದಾಗಿ ಅದು ನಿರ್ಲಕ್ಷಣ ನಿರ್ಗುಣವಾಗಿ. ಹೇಗಿದೆಪ್ಪ ಅಂದರೆ, ಯಾವತ್ತೂ ಭಾವನೆಗಳು ಇಲ್ಲದ್ದು ಯಾವುದಾದ ಅದು ಆತ್ಮ. ಅಂದರೆ ಭಾವಾತೀತಂ ತ್ರಿಗುಣರಹಿತಂ ಅಂತೀವಲ್ಲ ನಾವು, ಚಿದಂಬರಂ ಮಠಾಧೀಶಂ. ಅದು ಹೇಳೋದು ಸ್ವಲ್ಪ 3-4 ವಾಕ್ಯ ಅದ, ಇಡೀ ಶಾಸ್ತ್ರದ ಗುಟ್ಟು ಅದ್ರಾಗ ಅದ. ಆ ಭಾವನೆಗಳು ಅತೀತವಾಗಿ ಯಾವುದು ಭಾವನೆಗೆ ಒಳಪಟ್ಟದ ಆ ವಸ್ತು ಉತ್ಪತ್ತಿ ನಾಶ ಇರ್ತದೆ. ಯಾವುದಂತ ಹೋಗ್ರಿ, ಯಾಕಂದ್ರೆ ಯದೃಶ್ಯಂ ತನ್ನಷ್ಟ. ದೃಶ್ಯವಾಗಿ ಯಾವುದು ಕಾಣ್ತದಂದ್ರೆ ಅದು ಹುಟ್ಟದಂತ ಅರ್ಥ ಅಲ್ಲ. ಕಾಣ್ತದೆ ಯಾವುದೇ ವಸ್ತು ಕಾಣಲಿ, ಗಿಡ ಕಾಣಲಿ, ಹಾವು, ಚೋಳು, ಮುಂಗುಸಿ, ಹುಲಿ, ಕರಡಿ, ಬೇಕಾದ ಕಾಣಲಿ, ಆ ಹುಟ್ಟ್ಯಾವ. ಆದರೆ ಭಾವಕ್ಕೆ ಅತೀತವಾದದ್ದು ಯಾವುದಾದ್ರು ಅದಕ್ಕೆ ಹುಟ್ಟಿನಿಲ್ಲ, ಉತ್ಪತ್ತಿ ಇಲ್ಲ, ನಾಶ ಇಲ್ಲ. ಆ ಉತ್ಪತ್ತಿ ನಾಶಗಳು ಇಲ್ಲದೆ ಇರುವುದರಿಂದ ನಿನ್ನ ನಿಜಕ್ಕೆ ಬೇರೊಂದು ಆಶ್ರಯವಿಲ್ಲ. ಆತ್ಮನೇ 14 ಲೋಕಕ್ಕೆ ಆಶ್ರಯ. ಆತ್ಮಗೆ ಯಾವುದೇ ಆಶ್ರಯ ಇಲ್ಲ. ನಾವು ಸರ್ವಜ್ಞ ವಚನ ಹೇಳ್ತಿದ್ದೀವಿ ಆವಾಗ ಸ್ವಲ್ಪ. ಆಕಾಶಕ್ಕೆ ತೊಲೆಯಿಲ್ಲ, ಕಂಬ ಬೋಧಿಗಳಿಲ್ಲ. ಆಕಾಶ ಆದ, ನಮ್ಮ ಮನೆ ಆದ, 3 ಅಂತಸ್ತಿರಲಿ 10 ಅಂತಸ್ತಿರಲಿ, ಕಂಬಗಳು ಆಧಾರ ಆಶ್ರಯ. ಮನೆಗೆ ಕಂಬಗಳು ಜಂತೆಗಳು ಆಶ್ರಯ. ಅವ ಆಶ್ರಯ ಇಲ್ಲದೆ ಆ ಮನೆ ಇರಂಗಿಲ್ಲ, ಆ ಬಿಲ್ಡಿಂಗ್ ಇರಂಗಿಲ್ಲ. ಇವೇನು ಅಳತೆಗೆ ಬಂದು ಇವೇನು ಬಹಳ ಅಂದ್ರೆ 1 ಎಕರೆಯಲ್ಲಿ ಕಟ್ಟಿರ್ಬೋದು, 60-40 ಸೈಟಲ್ಲಿ ಕಟ್ಟಿರ್ಬೋದು, 30-40ರಲ್ಲಿ ಕಟ್ಟಿರ್ಬೋದು. ಅದ್ರ ಮೇಲೆ ಆಕಾಶ ಅಂದರೆ ಮೇಲೆ ಛತ್ತು ನಿಲ್ಬೇಕಾದ್ರೆ ಅದಕ್ಕೆ ಅದಿಷ್ಟು ಆಶ್ರಯ ಬೇಕಲ್ಲ. ಯಾವುದ್ರ ಮೇಲೆ ನಿಂತಾವ? ಕಂಬ ಕಟ್ಟಿಗೆ ಮೇಲೆ ನಿಂತಾವ. ಇದು ದೊಡ್ಡ ಆಕಾಶ ಅದಲ್ಲ, ಅದಕ್ಕೆ ಎಲ್ಲಿ ಕಂಬ ಅವ? ಜಂತೆ, ಕಂಬ, ವಾಟ ಏನು ನಾವ ಇಲ್ಲಲ್ಲ. ಅದರಂತೆ ಆತ್ಮನಿಗೆ ಯಾವ ಅಧಿಷ್ಠಾನ ವಸ್ತು ಇಲ್ಲ, ತಾನೇ ನಿಂತದ. ಆಕಾಶ ತನ್ನಷ್ಟಾನೇ ನಿಂತದೋ ಯಾರನ್ನ ಜುಲುಮೆಲೆ ನಿಂತದದು? ಹಾಗೆ ಅದು ತನ್ನ ಮಹಿಮೆಯಲ್ಲಿ ತಾನಿದ್ದು. ಅದಕ್ಕೆ ಮಹಿಮಾ ಪುರುಷ ಅಂದರೆ ನಾವು ಜಗತ್ತಲ್ಲಿ ಕರೆಯೋದು ತನ್ನ ಮಹಿಮೆಯಲ್ಲಿ ತಾನೇನಾದಲ್ಲ, ಇನ್ನೊಬ್ಬರ ಮಹಿಮೆಯಿಂದ ಮಹಿಮಾ ಪುರುಷ ಆದದ್ದಲ್ಲ. ತನ್ನಷ್ಟಕ್ಕೆ ತಾನೇ ಮಹಿಮೆ ಉಳ್ಳದ್ದಾಗಿ ಸ್ವಯಂ ಪ್ರಕಾಶವಾಗಿದೆ, ಸ್ವಂತ ಪ್ರಕಾಶ ಅಲ್ಲ. ಹಾಗೆ ನಮ್ಮ ಸ್ವರೂಪವು ಕೂಡ ಯಾವ ಲಕ್ಷಣಗಳಿಂದಲೂ ಸತ್ವಾದಿ ಗುಣಗಳು ಇಲ್ಲದೆ ನಿರ್ಗುಣ ಅಂದರೆ ಗುಣತ್ರಯ, ಸತ್ವ ರಜ ತಮಗುಣ ಇಲ್ಲ. ಯಾರಿಗಿಲ್ಲ? ನಿನ್ನ ಸ್ವರೂಪಕ್ಕಿಲ್ಲ. ಮತ್ತು ನೀನು ನಿರಗನಿದ್ದಿ, ನಿರಗ ನಿರಂಜನ ನಿಷ್ಕ್ರಿಯವಾಗಿ ನಿರುಪಾಧಿಕ ನಿರ್ದ್ವಂದ್ವವಾಗಿ, ನಿನಗ ಯಾವ ರಂಜನೆಗಳಿಲ್ಲ. ನಿರಗ ಅಂದರೆ ಯಾವ ಪಾಪಗಳು ಇಲ್ಲ ನಿನ್ನಲ್ಲಿ. ಆತ್ಮನಲ್ಲಿ ಪಾಪ ಅದೇ. ಹೀಗೆ ನಿರುಪಾಧಿಕವಾಗಿ ಅಂದರೆ ಉಪಾಧಿ ಇಲ್ಲ ನಿನಗ. ಆತ್ಮನಿಗೆ ಉಪಾಧಿ ಇಲ್ಲ ನೋಡ್ರಿ. ಹಾಗಾಗಿ ನಿರ್ದ್ವಂದ್ವವಾಗಿ
ಈ ದ್ವಂದ್ವ ಯಾವ ಸುಖ ದುಃಖ ಏನವ ಇವು ನಮ್ಮಲ್ಲಿ ಎಲ್ಲರಿಲ್ಲ ಅವ. ಆದರೆ ಆತ್ಮಬುದ್ಧಿಜಂ ಮಹಾಪುಣ್ಯ ಅಂದ್ರಲ್ಲ, ಆ ಪುಣ್ಯಾತ್ಮನಿಗೆ ಪಾಪನಿಲ್ಲ ಪುಣ್ಯನಿಲ್ಲ ಅವನಿಗೆ. ಹಾಗಾಗಿ ದ್ವಂದ್ವಾತೀತವಾಗಿ, ದ್ವಂದ್ವ ಅಂದರೆ ಭೇದರಹಿತವಾದದ್ದು, ಅಭೇದ ಅಂತ. ಆ ಅಭೇದ ದರ್ಶನಂ ಜ್ಞಾನಂ ಅಂತ ಶ್ರುತಿ ಹೇಳ್ತಾವೆ. ನಮಗೆ ಜ್ಞಾನ ಆಗ್ಯದ. ಅಭೇದ ದರ್ಶನಂ ಜ್ಞಾನಂ. ಅಲ್ಲಿ ಭೇದ ಇಲ್ಲ ಅಂದರೆ ನಾನಿಲ್ಲ ನೀನಿಲ್ಲ, ಅಲ್ಲಿ ನಾನು ಇಲ್ಲ ನೀನಿಲ್ಲ. ಹೀಗೆ ಆ ಸ್ವಯಂ ಪ್ರಕಾಶವಾದ ನಿನ್ನಲ್ಲಿ ಅಂತಃಕರಣಾದಿ ಯಾವುದೊಂದು ಉಪಾಧಿ ಇಲ್ಲ. ಹೊರಗಿನ ಕೈಕಾಲಷ್ಟಲ್ಲ, ಒಳಗಿನ ಮನ ಬುದ್ಧಿ ಚಿತ್ತ ಅಹಂಕಾರ ಇಲ್ಲದೆ ನಿರುಪಾದಕನಾಗಿ ಸುಖ ದುಃಖ ರಾಗದ್ವೇಷ ಮೊದಲಾದ ದ್ವಂದ್ವಗಳು ಇಲ್ಲದೆ ಯಾವುದು ಇರ್ಬೋದು ಅದು ನಿಜವಾಗಿರ್ಬೋದು. ಅದು ನಿಜ. ಅದರಲ್ಲಿ ಮತ್ತೆ ಏನೋ ಸಂಕಲ್ಪ ವಿಕಲ್ಪ ಅವೇನು? ಅದರಲ್ಲಿ ಸಂಕಲ್ಪನೂ ಇಲ್ಲ ವಿಕಲ್ಪವಿಲ್ಲ. ಯಾಕಂದರೆ ಸಂಕಲ್ಪ ವಿಕಲ್ಪ ಮಾಡುವ ಮನಸ್ಸೇ ಇಲ್ಲ ಅಲ್ಲಿ. ಸಂಕಲ್ಪ ವಿಕಲ್ಪ ಮಾಡೋದು ಯಾವುದು? ಮನಸ್ಸು. ಆ ಮನಸ್ಸೇ ಇಲ್ಲದಾಗ ನಿಮ್ಮನೆ ಎಷ್ಟು ಶಾಂತಿ ಆದಂದ್ರೆ ಏನರ್ಥ? ಮೊದಲು ಬಂದ ಗದ್ದಲ ಮಾಡೋ ಹುಡುಗರು ಇದ್ರು, ಈಗ ಹುಡುಗರೆಲ್ಲ ಶಾಂತಿಯಾಗ. ಅಷ್ಟೇ ಅಲ್ಲ ಉತ್ತರ. ಅದಕ್ಕೆ ಭಾಳ ಅಶಾಂತಿ ಎಲ್ಲ ಇತ್ತು. ಈಗ ಯಾಕಾಯ್ತಂದ್ರೆ ಅಶಾಂತಿಯನ್ನು ಉಂಟು ಮಾಡುವ ಮನಸ್ಸೇ ಹೋಗ್ಯದ. ಮತ್ತು ಶಾಂತಿ ಇರಬೇಕಲ್ಲ. ಹಾಗಾಗಿ ಜಾಗ್ರತ್ ಸ್ವಪ್ನಾವಸ್ಥೆಗಳೆರಡೂ ಮೊದಲಿಗಿಲ್ಲ. ಜಾಗ್ರ ಇಲ್ಲ, ಸ್ವಪ್ನ ಆದಿ ಅಂದ್ರೇನು? ಅದು ಮೂರು ಇಲ್ಲ. ಕೇವಲ ಶುದ್ಧ ಚೇತನ ರೂಪ ಇರೋದರಿಂದ ಅದು ಅಜ್ಞಾನವಲ್ಲ. ಜಾಗ್ರದಲ್ಲಿ ಸ್ವಪ್ನದಲ್ಲಿ ನಿದ್ರೆಯಲ್ಲಿ ಅಜ್ಞಾನ ಅದ. ಅಜ್ಞಾನ ಸಹಿತ ಆನಂದ ಅದ. ನಿದ್ದೆಯಲ್ಲಿ ಆನಂದ ಆಗ್ಯದಲ್ಲ. ಏನು ನೋಡಿದೆ ಅಂದ್ರೆ ಏನಿಲ್ಲ ಅಂತೀವಿ. ಏನಿಲ್ಲ ಎಂಬುದು ಅಜ್ಞಾನ. ಅದು ಜ್ಞಾನ ಅಂದರೆ ಅಭೇದ ಜ್ಞಾನ ಆಯ್ತಾನಲ್ಲಿ. ಮಿಶ್ರ ಅದ. ಮಿಶ್ರ ಆದಂದ್ರೆ ಏನು? ಒಂದ್ಸಲ ಹಗಲು, ಒಂದ್ಸಲ ರಾತ್ರಿ, ಒಂದ್ಸಲ ರಾತ್ರಿ, ಒಂದ್ಸಲ ಹಗಲು. ಹೀಗೆ ಈ ಮೂರು ಅವಸ್ಥೆಗಳು ಉಕ್ತ ದೃಶ್ಯ. ಇವು ಕಾಣ್ತವಿಲ್ಲ ನಿನಗೆ. ಜಾಗ್ರವನ್ನು ತಿಳಿದಿದ್ದಿ, ಸ್ವಪ್ನ ತಿಳಿತಿದ್ದಿ, ನಿದ್ರಾವಸ್ಥೆ ತಿಳಿತಿದ್ದಿ ಅಂದರೆ ನಿನಗ ದೃಶ್ಯ. ನೀನ್ಯಾರಾದಿಲ್ಲಿ ದೃಕ್ಕು ನೋಡೋನು. ಇವು ಮೂರು ನೋಡ್ತಿದ್ದಿಲ್ಲ ಅಂದ್ರೆ ಇವು ಮೂರು ನೀನಲ್ಲ ಅಂತ ಅರ್ಥ. ಆ ಮೂವರನ್ನ ನಾನು ನೋಡಿನಪ್ಪ ಈಗ ಅಂದ್ರೆ ಅರ್ಥ ಏನು? ಆ ಮೂವರು ನೀನಲ್ಲ ಅಂತ. ಆ ಮೂರು ಜನ ಏನು ನೋಡಿದ್ದಲ್ಲ ಅವ್ರು ಮೂರು ಜನ ನೀನಲ್ಲ, ಬೇರೆಯವರು. ಅವನಿಗೆ ಮೂರು ಅವಸ್ಥೆ ಗದ್ದಲ ಎಲ್ಲ ನಾವು ನೋಡಿದ್ವಿ ತಿಳಿದು ಅಂದರೆ ಅವು ನಾವಲ್ಲ. ಹೆಂಗಾಗ್ಲಿಕ್ಕೆ ಸಾಧ್ಯ ಅದು? ಹಾಗೆಯೇ ಎಲ್ಲ ಅನಾತ್ಮ ಪದಾರ್ಥಗಳಿಗೂ ಸಾಕ್ಷಿಯಾದ ಯಾವ ಚಿದ್ರೂಪ ಉಂಟೋ ಅದು ತುರ್ಯಾತ್ಮ, ಅಂದರೆ ನಾಲ್ಕನೇ ಅವಸ್ಥೆ. ಇವು ಮೂರು ಅವಸ್ಥೆಗಳು ತಿಳಿತಿದ್ದೆಲ್ಲ ತಿಳಿಯಾರು ನಾಲ್ಕನೇ ತೂರ್ಯಾವಸ್ಥೆಯಲ್ಲಿ. ಅದು ಅವಸ್ಥೆಯಲ್ಲಿರುವ ನಿನಗೇನಂದ್ರು ಇಲ್ಲಿ ವಿಶ್ವ ತೈಜಸ ಪ್ರಾಜ್ಞೆ ಅಂದ್ರಲ್ಲ. ಜಾಗೃತಿ ತಿಳಿಯುವಾಗ ವಿಶ್ವ, ಸ್ವಪ್ನ ತಿಳಿಯುವಾಗ ತೈಜಸ, ನಿದ್ದೆ ತಿಳಿಯುವಾಗ ಪ್ರಾಜ್ಞೆ ಅಂದರು. ಅತೂರ್ಯಾವಸ್ಥೆಯಲ್ಲಿ ತಿಳಿಯೋ ನೀನಿದ್ದಲ್ಲ, ನಿನಗೇನಂದ್ರಲ್ಲಿ ಪ್ರತ್ಯೇಗಾತ್ಮ. ನಾಲ್ಕನೇ ಅವಸ್ಥೆಗೆ ಪ್ರತ್ಯೇಗಾತ್ಮಕ್ಕೆ ಹೋಗಿ ನೋಡು. ಸುಮ್ಮನೆ ಪ್ರತ್ಯೇಗಾತ್ಮ ಅಂತ ಇಲ್ಲೇ ಈ ದೇಹ ಭಾವನೆಯಲ್ಲಿ ಇದ್ದು ಪ್ರತ್ಯೇಗಾತ್ಮ ಅಂದ್ರೆ ಏನು ಕೆಲಸ ಆಗೋದಿಲ್ಲ. ಹಾಗೆ ಆ ನಾಲ್ಕನೇ ಅವಸ್ಥೆ ಪ್ರತ್ಯೇಗಾತ್ಮ, ಅದೇ ನಿನ್ನ ನಿಜವಾದ ಸ್ವರೂಪ.
ಇದೇ ನಾನೆಂದು ಅದೇ ನಾನಂತ ಶ್ರವಣ ಮನನ ನಿಧಿಧ್ಯಾಸಗಳಿಂದ ನಿಶ್ಚಯಿಸಲ್ಪಟ್ಟರೆ, ಮೊದಲು ಹೇಳಿ ನಾನು, ಸ್ವಾನುಭಾವದ ನಿಶ್ಚಯ ಬೇರೆ, ಅನನುಭವದ ನಿಶ್ಚಯ ಬೇರೆ. ನಿನಗೆ ಏನಾಗ್ತದ ಅಂದರೆ ಹೇಳಿದ್ರವರು, ಮೋಕ್ಷವಾಗುವುದು ಯೋಚಿಸಿ ತಿಳಿ ಕೈವಲ್ಯ ಪದವದಕ್ಕೂ. ನಿನಗೆ ಮೋಕ್ಷ ಆಗುವುದು ಅದು ಲೋಕಾಂತರದಂತೆ ಭಿನ್ನವಿಲ್ಲ. ಅದು ಹೇಗಿದೆ, ಅಪ್ರಾಪ್ಯ ಪ್ರಾಪ್ತಿ ಅಲ್ಲ, ಪ್ರಾಪ್ಯ ಪ್ರಾಪ್ತಿ ಅಂತ. ನಮ್ಮಲ್ಲಿ ಇದ್ದದ್ದನ್ನು ಮಾಡ್ತೇವೆ ಅಷ್ಟೇ. ನಮಗೆ ಇದ್ದದ್ದು ಅದು ಜಲ್ದಿ ತಿಳಿಯಿಲ್ಲ ಅಂದ್ರೆ ಮಂದಿ ಮನೆ ಕಡ ತರ್ತೀವಿ. ಆಮೇಲೆ ಎಲ್ಲ ಆದ್ಮೇಲೆ ಇಲ್ಲೇ ಆದ ನೋಡು, ಸುಮ್ಮನೆ ಅವ್ರ ಮನೆಯಿಂದ ತಂದೀವಿ. ಹೌದು, ಮನ್ಯಾಗ ಆದ ನೆನಪೋಗ್ಯದ, ಮಂದಿ ಮನೆಯಿಂದ ಕಡ ತಂದಂಗೆ ನೆನಪಾದಗಳೇ ಅವ್ರದವ್ರು ಕೊಟ್ಟು ನಮ್ಮ ಮನೆಗೆ ಆದಂತೀವಿಲ್ಲ. ಇದನ್ನು ಅಷ್ಟು ಶಾಸ್ತ್ರ. ಕಿಂತು ಸ್ವರೂಪ ಪ್ರಾಪ್ತಿಯೇ ಮೋಕ್ಷವಾಗಿರ್ಬೋದು. ಮೋಕ್ಷ ಅಂದ್ರೆ ಏನು? ಸ್ವರೂಪ ಸಾಕ್ಷಾತ್ಕಾರವೇ ಮೋಕ್ಷ. ಅದಕ್ಕೆ ಇನ್ನೊಂದು ರೀತಿ ಮೋಹಕ್ಷಯ ಮೋಕ್ಷ ಅಂದರ. ಏನು ಮೋಹ ಹೋಗ್ಬೇಕು? ದೇಹದ ಮೇಲೆ ಮೋಹ ಹೋಗ್ಬೇಕು, ಉಳಿದರ ಮೇಲೆ ಮೋಹ ಓತದನ್ರಿ. ಅಂದ್ರೆ ದೇಹದ ಮೇಲೆ ಮೋಹ ಹೋಗುತ್ತಾನ, ಸಂದರ್ಭಕ್ಕೆ ಅನುಸಾರವಾಗಿ ಮೋಹ ಕಳ್ಕೊಂಡವಂಗೆ ಮಾಡ್ತದ. ಜಡ ಬರ್ತೀರಂತ ಮತ್ತೆ ಮುಚ್ಚುತ್ತದ. ಜಡ ಬರಿತಕ್ಕೆ ಮುಚ್ಚದ, ನಮಗೆ ಹೆಂಗಿರ್ತದ ಅದು. ಹಾಗಾಗಿ ಅದೇ ಮೋಕ್ಷ ಅನ್ನುವಂಥ ಮಾತನ್ನು ಹೇಳಿದರು ಮಹಾತ್ಮರು. ಇಲ್ಲಿಯವರೆಗೆ ಹೇಳಿದ ವಿಷಯವನ್ನು ನಾವು ನೀವು ಆಲಿಸಿ ಇಂದಿನ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ಮಂಗಲವನ್ನು ಹೇಳಿ ನಾವು ನೀವು ಧನ್ಯರಾಗೋಣ. ಮಂಗಲಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಮೈ ಮಾರುಡ ಗುರುವಾಗಿ. ಮಂಗಲಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಮೈ ಮಾರುಡ ಗುರುವಾಗಿ. ಅಂಗಲಿಂಗವೇ ಆಯ್ತು ನಿನ್ನಯ ಸಂಘದಿಂದಲೇ ಸೇವೆಗೈದು, ಭಂಗವಾಯಿತು ಎನ್ನ ಮೋಹವು ಮಂಗಲಾಯಿತು ಎನ್ನ ಮನವು. ಮಂಗಲಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಮೈ ಮಾರುಡ ಗುರುವಾಗಿ. ನೀನು ಜನಿಸಿದ ಗರಗಪುರದೊಳಗೆ ಮಾತಾಯಿಯೊಳಗೆ ತನ್ನ ತಿಳಿಯುವ ಆಶೆ ಮನದೊಳಗೆ. ನೀನು ಜನಿಸಿದ ಗರಗಪುರದೊಳಗೆ ಮಾತಾಯಿಯೊಳಗೆ ತನ್ನ ತಿಳಿಯುವ ಆಶೆ ಮನದೊಳಗೆ. ಮನದ ಮೈಲಿಗೆ ಕಳೆದು ಹೋಗಲು ನಾನು ಎನ್ನುವ ಅರ್ಥ ಬರೆಯಲು ಬಾನು ತೆರದಿ ಒಳೆವ ಸದ್ಗುರು ಸಿದ್ಧ ಗುರುವಿನ ಪಾದ ಪಿಡಿದೆ. ಮಂಗಲಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಮೈ ಮಾರುಡ ಗುರುವಾಗಿ. ಬ್ರಹ್ಮನಿರುವನು ಜಗದ ತುಂಬೆಲ್ಲ, ಅವನಿಲ್ಲದಿಲ್ಲ ಅಮ್ಮು ನಡೆಯದೆ ತಿಳಿಯ ಕಳವಲ್ಲ. ಬ್ರಹ್ಮನಿರುವನು ಜಗದ ತುಂಬೆಲ್ಲ, ಅವನಿಲ್ಲದಿಲ್ಲ ಅಮ್ಮು ನಡೆಯದೆ ತಿಳಿಯ ಕಳವಲ್ಲ. ಸುಮ್ಮನಾಗದು ತನಗೆ ಮುಕ್ತಿಯು ನೆಮ್ಮಿ ಶ್ರುತಿ ಗುರು ಶಾಸ್ತ್ರ ಯುಕ್ತಿಯು ಒಮ್ಮ ನಡೆದು ಧನ್ಯರಾದೆವು ನಮ್ಮ ಗುರು ಶಿವಪುತ್ರ ದಯದಿ. ಮಂಗಲಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಮೈ ಮಾರುಡ ಗುರುವಾಗಿ. ತುಂಗಮೈ ಮಾರುಡ ಗುರುವಾಗಿ. ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮಜ್ಜಗದ್ಗುರು ಸಿದ್ಧಾರೂಢ ಸ್ವಾಮೀ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ ಸ್ವಾಮೀ ಜೈ. ಶ್ರೀ ಸದ್ಗುರು ಬಸವಾನಂದ ಸ್ವಾಮೀ ಜೈ. ಶ್ರೀ ಸದ್ಗುರು ಅಖಂಡಾನಂದ ಸ್ವಾಮೀ ಜೈ. ಸಕಲ ಸಾಧು ಸನ್ಮಹಾರಾಜ್ ಜೈ. ಜಯ ಮಂಗಲಂ ಜಯ ಪಾರ್ವತಿ ಶಿವ ಹರ ಮಹಾದೇವ.